ಕೆಲಸ ಮಾಡ್ತಾ ಇದ್ರೆ ಹ್ಮ್. ಬೋರ್ ಅಂತ ಯಾವ ತರ ಅನ್ಸತ್ತ ಹ್ಮ್. ಹಂಗೆ ಅವಕ್ಕೂ ಒಂದು 8-10 ನಿಮಿಷ ಹ್ಮ್. ಆ ಒಂದು ಕರು ಜೊತೆ ಬಾಂಧವ್ಯದಲ್ಲಿ ಹಾಲ್ ಕರ್ಸೋ ಮೂಡಲ್ಲಿರುತ್ತೆ. ಆ ಟೈಮಲ್ಲಿ ಕರ್ಸೋದ್ ಬೆಸ್ಟ್. ಆಮೇಲೆ ಮಿಷನರಿ ಯೂಸ್ ಮಾಡಬೇಡಿ. ದೇಸಿ ಹಸುಗಳಿದ್ವಿ 4 ಹಸು ಹಾಲ್ ಕೊಡಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ 4 16 16 32 ಲೀಟರ್ ದಿನಕ್ಕೆ ವೇರಿಯೇಷನ್ ಇದ್ದೇ ಇರುತ್ತೆ. ಇದು 25 ಲೀಟರ್ ಇಟ್ಕೊಂಡು 25 1 ಕೆಜಿ ತುಪ್ಪಕ್ಕೆ 25ರಿಂದ 26 ಲೀಟರ್ ಹಾಲ್ ಬೇಕಾಗತ್ತೆ. ಫ್ಯಾಟ್ ಬರ್ಬೇಕು ಹಾಲಲ್ಲಿ. ನೀವು ತುಪ್ಪ ಮಾಡ್ತೀವಿ ಅಂದ್ರೆ ಹಾಲಿನ ಪ್ರಮಾಣಕ್ಕಿಂತ ಹಾಲಲ್ಲಿರೋ ಫ್ಯಾಟ್ ಪ್ರಮಾಣ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮಸ್ಕಾರ ನನ್ನ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈಗ ತುಂಬಾ ಜನ ನೋಡ್ತಾ ಇದಾರೆ, ಈಗೆಲ್ಲ ಇದೊಂದು ಹೊಸದಾಗಿ ಒಂದು ಫ್ಯಾಷನ್ ಸ್ಟಾರ್ಟ್ ಆಗಿದೆ. ಫ್ಯಾಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ, ಯಾಕೆಂದ್ರೆ ಪ್ರತಿಯೊಬ್ರು ಒಂದಷ್ಟು ಕಾಸಿದೆ ಅಂದ್ರೆ ತಗೊಂಡ್ಬಂದು ಒಂದಷ್ಟು ಹಸುಗಳು ಸಾಕ್ಬಿಡ್ತಾರೆ. ಅದನ್ನ ಕರೆಕ್ಟಾಗಿ ನಿರ್ವಹಣೆ ಮಾಡಕ್ ಆಗಲ್ಲ. ಸೊ ಅದಾದ ನಂತರ ಏನ್ ಮಾಡ್ಬಿಡ್ತಾರೆ, ಈ ಬಿಸ್ನೆಸ್ ಲಾಸ್ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅದ್ರ ಜೊತೆ ಅವ್ರ ಬಿಸ್ನೆಸ್ ಬಿಡೋದಲ್ದ್ರೆ ಒಂದಷ್ಟು ಹಸುಗಳನ್ನ ಬಿಟ್ಬಿಡ್ತಾರೆ ಬೀದಿಗೆ. ಸೊ ಯಾರೇ ಹಸು ಸಾಕಾಣಿಕೆ ಮಾಡಕ್ ಮುಂಚೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ. ನಿಮ್ಗೆ ಒಬ್ರು ರೈತರನ್ನ ಪರಿಚಯ ಮಾಡಿಸ್ತೀನಿ. ಅವರು ಪೂರ್ತಿ ಒಂದಷ್ಟು ನಾಟಿ ಹಸುಗಳನ್ನ ಸಾಕ್ತಾ ಇದ್ದಾರೆ. ಮತ್ತೆ ಇದ್ರ ಬಗ್ಗೆ ಪೂರ್ತಿ ಇನ್ ಡೀಟೇಲ್ ಆದ ಇನ್ಫಾರ್ಮೇಶನ್ ನಾವು ಕೊಡ್ತೀವಿ. ಏನಂದ್ರೆ ಬರೀ ಹಸು ಸಾಕಾಣಿಕೆ ಒಂದೇ ಅಲ್ಲ, ಸೊ ಅದ್ರ ಜೊತೆ ಅದರ ನಿರ್ವಹಣೆ, ಖರ್ಚು, ಆಗು ಹೋಗುಗಳು ಪ್ರತಿಯೊಂದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ಮಾತಾಡೋಣ. ಬನ್ನಿ ಹೋಗೋಣ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ನಮಸ್ಕಾರ. ಹಸು ಸಾಗಣೆ ಬಗ್ಗೆ, ಅದು ದೇಸಿ ಹಸುಗಳ ಸಾಕಣೆ ಯಾವ ತರ ಮಾಡ್ಬೇಕು, ಅದರಿಂದ ಆಗೋ ಲಾಭಗಳ ಜೊತೆಗೆ ಇದನ್ನ ಯಾವ ತರ ನಾವು ಮ್ಯಾನೇಜ್ ಮಾಡ್ಕೋಬಹುದು, ಈ ಒಂದು ಹಸು ಸಾಕೋದ್ರಿಂದ ಆಗೋ ಪ್ರಯೋಜನ ಮತ್ತು ಅದನ್ನ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಯಾವ್ದು ನಾವು ಯಾವ್ದನ್ನ ಅಳವಡಿಸ್ಕೊಂಡ್ರೆ ಈ ಹಸು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಕಾಣ್ಬೋದು ಅಂತ ಇವತ್ತು ನಮ್ಮ ಹತ್ರ ಡೀಟೇಲ್ಸ್ ಕೇಳೋಣ ಅಂತ ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು. ನಮ್ ತೋಟಕ್ಕೆ ಬಂದು ಈ ಹಸುಗಳ ಬಗ್ಗೆ ತಿಳ್ಕೊಂಡು ಇದನ್ನ ಜನರಿಗೆ ಮಾಹಿತಿ ತಲುಪಿಸ್ತಾ ಇರೋದಕ್ಕೆ ತುಂಬಾ ಖುಷಿ ಅನಿಸ್ತಾ ಇದೆ. ಸರ್, ಏನಾಗಿದೆ ಅಂದ್ರೆ ಆಕ್ಚುಲಿ ನಾನು ಏನಕ್ಕೆ ನಿಮ್ನ ಹುಡುಕೊಂಡ್ ಬಂದೆ ಅಂದ್ರೆ ಮೇನ್ಲಿ, ಸೊ ಏನಾಗಿದೆ ಅಂದ್ರೆ ತುಂಬಾ ಜನ ಒಂದಷ್ಟು ಕೆಲ್ಸ ಬಿಟ್ಬಿಡ್ತಾರೆ. ಸರಿ ಸರಿ. ಆಫೀಸ್ ಪ್ರೆಷರ್ ತಡ್ಕೊಳಕ್ ಆಗಲ್ಲ. ಆನೆಸ್ಟ್ಲಿ ನೀವೀಗ ಯಾರೇ ತುಂಬಾ ಜನ ಈಗ ಹಸುಗ್ ಬಂದಿದಾರಲ್ಲ, ಎಲ್ಲ ಈ ತರದವ್ರೇನೆ. ಮೂಲತಃ ರೈತರು ಮಾಡ್ತಾ ಇರೋದು ತುಂಬಾನೇ ಕಮ್ಮಿ. ಈಗ ಹೊಸದಾಗಿ ಎಲ್ಲ ಒಂದ್ ಕಡೆ ಕೆಲ್ಸದಲ್ಲಿ ಇರ್ತಾರೆ. ಸೊ ಅಲ್ಲಿನ ಪ್ರೆಷರ್ ಅಲ್ಲಿ ತಡಿಯಕ್ ಆಗಲ್ಲ, ಬಿಟ್ಟು ಹಸುಗೆ ಅಂತ ಬಂದ್ಬಿಡ್ತಾರೆ. ಬಟ್ ಇದ್ರ ಆಗು ಹೋಗುಗಳ ಬಗ್ಗೆ ಏನೂ ಗೊತ್ತಿರಲ್ಲ. ಎಲ್ಲ ಒಂದಷ್ಟು ಲೋನ್ ಸಿಕ್ಕದೆ ತಂದು ಹಾಕ್ಬಿಟ್ಟು ಮಾಡ್ಬಿಡ್ತಾರೆ. ತುಂಬಾ ಜನ ಕೈ ಸುಟ್ಕೊಂಡ್ ಏನಾಗ್ತಿದೆ ಅಂದ್ರ ಅದ್ರ ಜೊತೆ ಈ ಹಸುಗಳನ್ನ ಅನಾಥರಂಗ್ ಮಾಡ್ಬಿಡ್ತಾ ಇದಾರೆ ಒಂದಷ್ಟು ದಿನ ಆದ್ಮೇಲೆ. ಆಕ್ಚುಲಿ ಅದನ್ನ ನಾವು ಒಂದು ಮಗು ತರ ಸಾಕ್ಬೇಕು, ಇಲ್ಲ ನಮ್ಮ ಸದಸ್ಯರಾಗಿ ಸಾಕ್ಬೇಕು. ಸರ್, ಇದು ಹಸು ಅನ್ನೋದು ಒಂದು ಯಾವ್ದೋ ಮಿಷನ್ ಕಾರೋ ಅಥವಾ ಏನೋ ಒಂದು ಫ್ಯಾಕ್ಟ್ರಿ ಅಲ್ಲ. ಹೌದು, ಇದು ನಮ್ ತರದ್ದೇ ಒಂದ್ ಪ್ರಾಣಿ. ನಾವ್ ಎಷ್ಟು ಅಫೆಕ್ಷನ್ ತೋರಿಸಿ ಅದ್ರ ಜೊತೆ ಇನ್ವಾಲ್ವ್ ಆಗ್ತೀವ ಅಷ್ಟು ನಮ್ ಕೈ ಹಿಡಿಯತ್ತೆ. ನಾತ್ರ 10 ಕೋಟಿ ಇದೆ ಅಂತ 1000 ಹಸು ತಂದು ಸಾಕ್ತೀನಿ ಅನ್ನೋದು ಮುಟ್ಟಾಡ್ತಾನ. ಒಂದ್ ಕೆಪಾಸಿಟಿ ಅಂತ ಇರತ್ತೆ. ಆ ಹಸುಗಳನ್ನ ನಾವು ಡೈಲಿ ಇಂಟ್ರಾಕ್ಷನ್ಸ್ ಮಾಡ್ಬೇಕಾಗತ್ತೆ. ಅದನ್ನ ನಾವು ಅಟ್ಯಾಚ್ಮೆಂಟ್ ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ಆವಾಗ ಮಾತ್ರ ನಮ್ ಫ್ಯಾಮಿಲಿ ಮೆಂಬರ್ ತರ ಅವು ನಮ್ಗ್ ಸಪೋರ್ಟ್ ಮಾಡತ್ತೆ, ನಮ್ಮನ್ನ ಅದು ಬದುಕ್ಸತ್ತೆ. ಹೌದು, ನಾವ್ ಅದನ್ನ ನೋಡ್ಕೋತೀವಿ ಅನ್ನೋ ತಪ್ಪು ಹಸುಗಳ ವಿಷಯದಲ್ಲಿ. ಹಸು ನಮ್ಮನ್ನ ನೋಡ್ಕೋಬೇಕು. ನಮ್ಗೆ ಎಷ್ಟು ಶಕ್ತಿ ಇದೆಯಾ, ಯಾಕೆಂದ್ರೆ ಲೇಬರ್ ಓರಿಯೆಂಟೆಡ್ ಇದು. ಸೊ ಲೇಬರ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ಲೇಬರ್ ಸಿಗಲ್ಲ. ಅದಕ್ಕೆ ಯಾರು ಸೂಟಬಲ್ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆ ಲೇಬರ್ ತಕ್ಕನಾಗಿ ನಮ್ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚು ಅಂತಾರಲ್ಲ, ಆ ತರದಲ್ಲಿ ನಾವು ನಿಧಾನವಾಗಿ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಂಡು ಹೋದ್ರೆ ಆರ್ಥಿಕ ಪರಿಸ್ಥಿತಿಗಂತೂ ಏನು ನಷ್ಟ ಮಾಡಲ್ಲ ಹಸು. ಸೊ ಪ್ಲಾನ್ ಇಲ್ಲದೆ ಏನು ಮಾಡಕ್ಕಾಗಲ್ಲ ಹಸುದಲ್ಲಿ. ಫಸ್ಟ್ ಹಸು ಬಿಸ್ನೆಸ್ ಅಥವಾ ಡೈರಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋರಿಗೆ ಪ್ರತಿಯೊಬ್ಬರಿಗೂ ಹೇಳ್ಕೊಳ್ಳೋದಿಷ್ಟೇ, ಯಾವ ತರದ್ ಹಸು ನೀವು ತಗೋತೀರಾ ಅಂತ. ಯಾವ ತರದ್ ಹಸು ಅಂದ್ರೆ, ಒಂದು ಇಲಾಖೆ ಹಸುಗಳು ಬರುತ್ತೆ, HF ಜರ್ಸಿ ಬ್ರೀಡ್ ಗಳು ಬರುತ್ತೆ. ಅದ್ ಬಿಟ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯಾಂಗವಾದ ದೇಸಿ ಹಸುಗಳು ಬರುತ್ತೆ. ಈ ದೇಸಿ ಹಸುಗಳು ಹಾಲಿನ ಪ್ರಮಾಣ HF ಜರ್ಸಿಗೆ ಕಂಪೇರ್ ಮಾಡಿದ್ರೆ ಹೌದು ಲೀಟರ್ ಲೆಕ್ಕದಲ್ಲಿ ತಗೊಂಡ್ರೆ ನಿಮ್ಗೆ ಕಡಿಮೆ, ಒಪ್ಕೊಳ್ಳೋ ವಿಷಯನೇ. ಅವರು ಒಂದ್ ಹಸುಯಿಂದ 10-12 ಲೀಟರ್ ಕರೆಸ್ತಾರೆ, ನಾವು 4ರಿಂದ 5 ಲೀಟರ್ 5.5 ಲೀಟರ್ ತನಕ ಬರುತ್ತೆ. ಬಟ್ ಹಾಲಿನ ಗುಣಮಟ್ಟ ಅದ್ರದ್ದು 100 ಲೀಟ್ರಿಗೂ ಕಂಪೇರ್ ಮಾಡಕ್ ಆಗಲ್ಲ. ಇದ್ರದ್ದು 5 ಲೀಟರ್. ಹಾಲಿನ ಗುಣಮಟ್ಟ ಆರೋಗ್ಯಕ್ಕಷ್ಟು ಶ್ರೇಷ್ಠವಾಗಿರೋದ್ರಿಂದ
ಇದಕ್ಕೆ ಯಾವಾಗಿದ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡತ್ತಿದು. ಹ್ಮ್. ಅದೇ ಹಸು ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಫಸ್ಟ್ ಯಾವ ತಳಿ ತರ್ತೀವಿ ನಾವು, HF ಜರ್ಸಿನೇ ಸಾಕ, ಉಂಡಾಡಿ ಗುಂಡ್ರಾಗಿದ್ಬೇಡವಾ, ಅಥವಾ ಫ್ಯೂಚರಿಗೆ ನಮ್ಮ ಆರೋಗ್ಯಕ್ಕೂ ಬೇಕು, ಸಮಾಜದ ಆರೋಗ್ಯಕ್ಕೂ ಒಳ್ಳೇದ್ ಮಾಡ್ಬೇಕು. ಪ್ಲಸ್ ಹಸು ಅನ್ನೋದು ಕೃಷಿ ಮಾಡೋರಿಗೆ ಬೇಕೇ ಬೇಕಾಗಿರೋದು. ಏನೇ ಕೃಷಿಗೆ ಅಂದ್ರೂ ಗೊಬ್ಬರ ಬೇಕು. ಗೊಬ್ಬರ ಅಂದ್ರೆ ದೇಸಿ ಹಸುಗಳನ್ನ ಅಥವಾ ಹಸುಗಳನ್ನ ಸಾಕಿದ್ರೆ ಅದರಿಂದ ಸಿಗೋ ಉಪ ಉತ್ಪನ್ನಗಳಿಂದ, ಗೋಮೂತ್ರ, ಗೋಮಯ, ಅದ್ರಗಳಿಂದ ಬೇಕಾಗಿರೋ ಫರ್ಟಿಲೈಸ್ ನಾವೇ ರೆಡಿ ಮಾಡ್ಕೋಬಹುದು. 2 ಹಸು ಇದ್ರೆ ಆರಾಮಾಗಿ 1 ಎಕರೆ ನೀವು ಆರಾಮಾಗಿ ಫರ್ಟಿಲೈಸ್ ಮೇಂಟೈನ್ ಮಾಡ್ಕೋಬಹುದು ಸರ್. ಅದ್ರಲ್ಲೂ ನಮ್ ತರ ಈ ನೈಸರ್ಗಿಕವಾಗಿ ಅಗ್ರಿಕಲ್ಚರ್ ಮಾಡೋರ್ಗಂತೂ ಹೌದು ಈ ತರ ನಾಟಿ ಹಸುಗಳ ಮುಖ್ಯ ಅಗತ್ಯ ಬೇಕೇ ಬೇಕು. ಹೌದು. ಅದೇ ಈಗ HF ಜರ್ಸಿದು ಸೀಸನ್ ಔಟ್ಡೇಟೆಡ್ ಸರ್. ಈಗ ಫಾರಿನ್ ಅವರೆಲ್ಲ ಇಲ್ಲಿ ಬ್ರೀಡ್ ತಗೊಂಡೋಗಿ ಅಲ್ಲಿ ಡೆವಲಪ್ ಮಾಡಿ ಅಲ್ಲಿದು ಏನ್ ಸ್ಕ್ರಾಪ್ ಇರತ್ತೋ ತಂದಿಲ್ಲಿ ಡಂಪ್ ಮಾಡ್ತಾ ಇದಾರೆ ಇಂಡಿಯಾದಲ್ಲಿ. ಅದನ್ನ ನಾವು ಕಣ್ಣಿಗೆ ಹೊತ್ಕೊಂಡು ಉದ್ಧಾರ ಆಗ್ತೀವಿ ಅಂತ ಕುಣಿತಾ ಇದೀವಿ. ಬಟ್ ಈಗ ಸ್ವಲ್ಪ ಒಂದ್ 5 ವರ್ಷದಿಂದ ಈ ಕಡೆ ಅವೇರ್ನೆಸ್ ಬಂದಿದೆ. ಹೊಸದಾಗಿ ಡೈರಿ ಫಾರ್ಮಿಂಗ್ ಮಾಡೋರು 2 ಸಲ ಯೋಚನೆ ಮಾಡ್ತಾರೆ, ದೇಸಿ ಹಸುಗಳನ್ನ ಕಟ್ಟೋಣ ಅಥವಾ HF ಕಟ್ಟೋಣ ಅಂತ. ಅದ್ರಲ್ಲೂ ಸುಮಾರು ಜನ ಈಗ ದೇಸಿ ಹಸುಗಳ ಬಗ್ಗೆ ಪ್ಲಾಂಟ್ ಆಗಿ ಮಾಡ್ತಾ ಇದಾರೆ, ಎಜುಕೇಟೆಡ್ ಬರ್ತಾ ಇದಾರೆ. ಬಟ್ ಬಿಸ್ನೆಸ್ ಓರಿಯೆಂಟೇಶನ್ ಅಲ್ಲಿ ಇದ್ರಿಂದಲೇ ನಾನು ಇರೋ ಇನ್ವೆಸ್ಟ್ಮೆಂಟ್ ಎಲ್ಲ ಇಲ್ಲೇ ತಂದು ಹಾಕಿ ಅದನ್ನ 3 ವರ್ಷದಲ್ಲಿ ಡಬಲ್ ಮಾಡ್ತೀನಿ ಅನ್ನಕ್ ರಿಯಲ್ ಎಸ್ಟೇಟ್ ಅಲ್ಲ ಇದು. ಖಂಡಿತ ಇದು ನಿಜವಾಗ್ಲೂ ರಿಯಲ್ ಎಸ್ಟೇಟ್. ಅಂದ್ರೆ ಜೀವನಕ್ಕೆ ಬದುಕಕ್ ಬೇಕಾಗಿರೋ ರಿಯಲ್ ಎಸ್ಟೇಟ್ ಇದು. ಆ ತರದಲ್ಲಿ ಪ್ಲಾನ್ ಮಾಡಿ ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅದ್ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳಕ್ ಅಷ್ಟೇ ಸರ್. ಮತ್ತೆ ಈಗ ಆಕ್ಚುಲಿ ನಾನು ನಿಮ್ಮ ಹತ್ರ ಏನಕ್ಕೆ ಹುಡಿಕೊಂಡ್ ಬಂದೆ ಅಂದ್ರೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ತುಂಬಾ ಜನ ಈ ಹಸು ಮಾಡ್ಬೇಕು ಅಂತ ಬರ್ತಾ ಇದಾರೆ. ಸೊ ಅವ್ರು ಡೆಡಿಕೇಟೆಡ್ ಆಗಿ ಮಾಡ್ತೀನಿ ಅಂತ ಹೋದ್ರು, ನೀವ್ ಹೇಳ್ದಂಗೆ ಒಂದಷ್ಟು ಲೇಬರ್ ಇಶ್ಯೂಸ್ ಇಂದ ಮಾಡಕ್ ಆಗ್ತಿಲ್ಲ. ಮತ್ತೆ ಇದ್ರಲ್ಲಿ ತುಂಬಾನೇ ನೀವ್ ಹೇಳ್ದಂಗೆ ಹಸು ಜೊತೆ ನಿಮ್ದೊಂದು ಬಾಂಧವ್ಯ ಅಂತ ಬೆಳಿಬೇಕು. ನಾನೆಲ್ಲ ಬರ್ತೀನಿ ಹೋಗ್ತೀನಿ ಸುಮ್ನೆ ನೋಡ್ತೀನಿ ಅಂದ್ರೆ ಆಗೋದಿಲ್ಲ. ಸೊ ಒಂದ್ ಬಾಂಧವ್ಯ ಅಂತ ಬೆಳಿಬೇಕು. ಸೊ ಅದನ್ನು ಎಲ್ಲ ಬೆಳೆಸ್ಕೊಂತೀನಿ ಅನ್ನೋರು ಕೂಡ ಈಗ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಿಮ್ ಪ್ರಕಾರ ಮಿನಿಮಮ್ ಒಂದು 4 ಹಸು ಸಾಕಾಣಿಕೆ ಮಾಡೋದಕ್ಕೆ ಏನ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಸರ್? ಒಂದ್ ಶೆಡ್ ಎಲ್ಲ ಅದಕ್ಕೂ ಒಂದು ಅಂದಾಜು 4 ಹಸು ಅಂತ ಹೇಳಿದ್ರೆ ನೀವು ಅದರಿಂದ ಮುಂದೆ ಏನಾದ್ರು ಫ್ಯೂಚರ್ ಬಿಸ್ನೆಸ್ ಮಾಡ್ಬೇಕು ಅಂತ, ಈಗ 4 ಹಸು ಕಟ್ಟಿದಾಗ ಅರೌಂಡ್ 30 ಲೀಟರ್ ನಿಮ್ಗೆ ಮಿಲ್ಕ್ ಈಲ್ಡ್ ಪರ್ ಡೇ ಬರುತ್ತೆ. 30 ಲೀಟರ್ ನೀವೇ ಯೂಸ್ ಮಾಡ್ಕೊಳಕ್ ಆಗಲ್ಲ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಬಿಸ್ನೆಸ್ ನೋಡ್ಬೇಕಾಗತ್ತೆ. ಆ ಬಿಸ್ನೆಸ್ ಕಂಟಿನ್ಯೂಸ್ ರನ್ ಆಗ್ಬೇಕು ಅಂದ್ರೆ ಇನ್ನೊಂದ್ 6 ತಿಂಗಳು ಬಿಟ್ಟು ಇನ್ನೊಂದ್ 4 ಹಸು ಪರ್ಚೇಸ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ನೀವು ಪ್ಲಸ್ ಅದಕ್ಕೆ 4 8 ಹಸು, ಅದರಿಂದ ಒಂದ್ 5-6 ಕರು ಅಂತೂ 1 ವರ್ಷದಲ್ಲಿ ನಿಮ್ಗೆ ಸಿಕ್ಬಿಡತ್ತೆ. ಸೊ ಅದಕ್ಕೆ ನೀವು 10 ರಿಂದ 12 ಹಸು ಕಟ್ಟೋ ಸ್ಪೇಸ್ ಮಾಡ್ಬೇಕಾಗತ್ತೆ, ಕೌ ಶೆಡ್. ಸೊ ನೀವ್ ಹೇಳೋ ನಾನ್ 4ಗೆ ಪ್ಲಾನ್ ಇದ್ರು ನೀವು ಮಾಡೋದು ಮಾತ್ರ 10ಕ್ಕೆ ಮಾಡ್ಕೋಬೇಕಾಗತ್ತೆ. ಯಾಕೆಂದ್ರೆ ಕರುಗಳು ದೇವ್ರು ಕೊಡೋ ನಮ್ಗೆ ವರಗಳು, ಅದನ್ನ ಬಿಟ್ಕೊಳಕ್ ಆಗಲ್ಲ. ನೆಕ್ಸ್ಟ್ ಜನರೇಷನ್ ನಾವ್ ಇಂಪ್ರೂವ್ ಆದ್ರೆ ಅದರಿಂದ ಆದಾಯನೂ ಸಿಗತ್ತೆ, ಪ್ಲಸ್ ನಮ್ಮ ಗೋಶಾಲೆ ಅಭಿವೃದ್ಧಿನೂ ಆಗತ್ತೆ. ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಕರುಗಳಿಗೆ ಹಸುಗಳಿಗೆ ಬಾಂಡಿಂಗ್ ಇದ್ಬಿಡತ್ತೆ. ಈ HF ಜರ್ಸಿ ನೋಡ್ತೀವಿ, HF ಕರು ಹಾಕಿ ಅರ್ಧ ಗಂಟೆ 1 ಗಂಟೆಯಲ್ಲಿ 100, 200, 300 ರೂಪಾಯಿ ಮಾರ್ಬಿಡ್ತಾರೆ. ಹೊಟ್ಟೆ ಉರಿಯ ಸರ್. ಖಂಡಿತ. ಆದ್ರೆ HF ಹಸುಗಳು, ಜರ್ಸಿ ಹಸುಗಳು ಹಂಗ ಯಾರು ಕಟ್ಟಕ್ರಿ ಕೊಟ್ರು ಅವು ಹಾಲ್ ಈಲ್ಡ್ ಕಡಿಮೆ ಮಾಡ್ಕೊಳಲ್ಲ, ಕರುಗಳು ಬೇಕೇ ಬೇಕು ಅಂತ ಕೇಳಲ್ಲ. ಬಟ್ ಈ ದೇಸಿ ಹಸುಗಳು, ಗೀರ್ ಅಂತ ಅಲ್ಲ, ಸಾಮಾನ್ಯ ಎಲ್ಲಾ ದೇಸಿ ಹಸುಗಳು ಅದಕ್ಕೆ ಫ್ಯಾಮಿಲಿ ಬಾಂಡಿಂಗ್ ಬೇಕೇ ಬೇಕು. ಒಂದು ಹೋರಿ ಅಂತ ಬೇಕಾಗತ್ತೆ, ಫ್ಯಾಮಿಲಿ ಹೆಡ್, ಈಸ್ ಅ ಕಿಂಗ್ ಆಫ್ ಅವರ್ ಫ್ಯಾಮಿಲಿ ಅಂತ ಟ್ರೀಟ್ ಮಾಡುತ್ತೆ. ಅದ್ರ ಮಕ್ಕಳನ್ನ ಅಷ್ಟೇ ಅಟ್ಯಾಚ್ಮೆಂಟ್. ಈ ಹಸು ಇದೆ, 6 ಕರು ಇಲ್ಲಿ ಮೇಯ್ತಾ ಇರತ್ತೆ, 1 ವರ್ಷದಿಂದ 3 ತಿಂಗಳು 2 ತಿಂಗಳ ಕರುನು ಇದೆ. ಯಾವ್ದೇ ಹಸು, ಯಾವ್ದೇ ಕರು ಅದ್ರ ಹತ್ರ ಹೋದ್ರು ಬಾಯಾರಿಕೆ ಆದ್ರೆ ಹಾಲು ಕುಡ್ಸತ್ತೆ. ಸಂಜೆ ಅದ್ರದ್ದು ಹಾಲ್ ನಾವು ಕರ್ಸೋದೇ ಇಲ್ಲ. 3-4 ಲೀಟರ್ ಅದಕ್ಕೆ ಬಾಯಾರಿಕೆ ಆದಾಗ ಹಾಲೇ ಕುಡ್ಕೊಳ್ಳಿ ಅಂತ. ಅದು 7 ಕರುಗಳು ತನ್ ಕರುಗಳು ಅನ್ಕೊಂಡಂತ ಆ ತರ ಓಡಾಡ್ಕೊಂಡಿರತ್ತೆ. HF ಜರ್ಸಿ ಇಲ್ಲಿ ಸಿಗಲ್ಲ. ಆಮೇಲೆ ನೀವು ಇನ್ನೊಂದು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಕೇಳಿದ್ರಿ. ಫಸ್ಟ್ ಏನ್ ಮಾಡ್ಬಾರ್ದು ಅಂತ ಹೇಳ್ಬಿಡ್ತೀನಿ. ಒಂದ್ ಗೋಶಾಲೆ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಸೂಟಬಲ್ ಜಾಗ ಖಂಡಿತ ಹುಡ್ಕೊಳ್ಳಿ. ನೀವು ತುಂಬಾ ರೋಡ್ ಅಪ್ರೋಚಿಂಗ್ ಚೆನ್ನಾಗಿರ್ಬೇಕು, ಟಾರ್ ರೋಡೇ ಇರ್ಬೇಕು, ಹೈವೇ ಪಕ್ಕದಲ್ಲೇ ಇರ್ಬೇಕು ಅನ್ನೋ ನೆಸಿಟಿ ಇಲ್ಲ. ಗೋಶಾಲೆ ಅಂತ ಇದ್ರೆ ನೀವು ಹಸು ಗೋಶಾಲೆ ಅಂತಲೂ ಬೇಡ, ನೀವು ಗೋ ಸಾಕ್ತೀರಾ ಅಂತಲೂ ಇದ್ರೆ, ಗೋ ಸೇವೆ ಮಾಡ್ತೀರಾ ಅಂತ ಇದ್ರೆ ನಿಮ್ ಅಕ್ಕಪಕ್ಕದಲ್ಲಿ ಒಂದ್ ಸ್ವಲ್ಪ ಜಾಗ, ಅಂದ್ರೆ ಒಂದ್
ಈ ಫಾರೆಸ್ಟ್ ಲ್ಯಾಂಡ್ ಹ್ಮ್. ಅಥವಾ ಗೋಮಾಳ ಅಂತ ಎಲ್ಲ ಕರೀತಾರೆ. ಹೌದು. ಅಂತ ಜಮೀನ್ಗಳು ಖಾಲಿ ಜಾಗಗಳಿದ್ರೆ ನಿಮ್ಗೆ ತುಂಬಾ ಶ್ರೇಷ್ಠ. ಶ್ರೇಷ್ಠ. ಅಲ್ಲಿ ನೀವು ಒಂದು 4-5 ಗಂಟೆ ಆರು ಹೊರಗಡೆ ಹೋಗಿ ಅವಕ್ ಬೇಕಾಗಿರೋ ಅವಕ್ ಬೇಕಾಗಿರೋ ವೀಡ್ಸ್ ಆಗ್ಲಿ ವಿವಿಧ ತರದ ಸಸ್ಯ ಪ್ರಭೇದಗಳನ್ನ ತಿನ್ಕೊಂಬರತ್ತೆ. ಓಕೆ. ನಾವು ಕಟ್ ಹಾಕಿದ್ರೆ ಸಾಕೋದ್ರ ಬದಲು ಬರೇ ಜೋಳ, ಹ್ಮ್. ಬರೇ ನೇಪಿಯರು, ಹ್ಮ್. ಬರೇ ರಾಗಿ ಹುಲ್ಲು, ಬರೇ ಭತ್ತದ ಹುಲ್ಲು, ಬರೇ ಫೀಡ್ಸ್ ಹ್ಮ್. ಆಗಲ್ಲ. ನಮ್ಗೆ ಯಾವ ತರ ಮಲ್ಟಿ ನ್ಯೂಟ್ರಿಯೆಂಟ್ಸ್ ನಮ್ ದೇಹಕ್ಕೆ ಕೇಳತ್ತೋ ಹೌದು. ಅವಕ್ಕೂ ಹೆಲ್ತ್ ಆಸ್ಪೆಕ್ಟ್ ಅಲ್ಲಿ ಕೇಳತ್ತೆ. ಬಟ್ ಬಾಯಿ ಬಿಟ್ಟು ಕೇಳಲ್ಲ. ಹೊರಗಡೆ ಹೋದಾಗ ನನ್ಗೆ ಇದು ಇವತ್ತು ತಿಂದ್ರೆ ನನ್ಗೆ ಇದು ಆರೋಗ್ಯಕ್ಕೆ ಒಳ್ಳೇದು ಅಂತ ಅವು ಅರ್ಥ ಆಗಿರತ್ತೆ. ಹ. ಆ ತರದಲ್ಲಿ ಅವು ಏನ್ ಬೇಕಾ ತಿನ್ಕೊಂಬರತ್ತೆ. ಹ. ಆಪ್ಷನ್ಸ್ ಜಾಸ್ತಿ ಇರತ್ತೆ. ಓ ಸೂಪರ್ ಸರ್. ಆಮೇಲೆ ಹ. ಲೇಬರ್ ಓರಿಯೆಂಟೇಶನ್ ಅಂದೆ. ಹ. HF ಜರ್ಸಿಗೆ ಈ ದೇಸಿ ಹಸುಗಳಿಗೆ ಸ್ವಲ್ಪ ಡಿಫ್ರೆನ್ಸ್ ಏನು ಅಂದ್ರೆ ಹ. ಇದರದ್ದು ಕೆಚ್ಚಲು ಹ. ಅಂದ್ರೆ ಹಾಲ್ ಕರ್ಸೋ ಪ್ಯಾಟರ್ನ್ ಹ್ಮ್. ಸ್ವಲ್ಪ ಟೈಟ್ ಆಗಿರತ್ತೆ. ಕೆಚ್ಚಲು ಟೈಟ್ ಆಗಿರತ್ತೆ. ಹಾಲ್ ಕರ್ಸಕ್ಕೆ HF ಜರ್ಸಿ ಮೇಂಟೈನ್ ಮಾಡಿದವರಿಗೆ ಒಂದ್ 15 ದಿನ 1 ತಿಂಗಳು ಡಿಫಿಕಲ್ಟ್ ಅನ್ಸತ್ತೆ. ಹ. ಆದ್ರೆ ಒಂದ್ಸಲ ಪ್ರಾಕ್ಟೀಸ್ ಆದ್ರೆ ತುಂಬಾ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಓಕೆ. ಆಮೇಲೆ ಮಿಲ್ಕ್ ಈಲ್ಡ್ ಯಾವ ತರ ಬರುತ್ತೆ ಅಂದ್ರೆ ಹ್ಮ್. ಹಾಲ್ ನಿಧಾನವಾಗಿ ಕರ್ಸಿ ಅವಕ್ಕೂ ನೋವು ಮಾಡಿ ಹ್ಮ್. ತುಂಬಾ ಡ್ಯೂರೇಷನ್ ಹಾಲ್ ಕರ್ಸಿದಷ್ಟು ಮಿಲ್ಕ್ ಈಲ್ಡ್ ಕಡಿಮೆ ಆಗತ್ತೆ. ಓಕೆ. ಹಾಲ್ ಕರ್ಸಕ್ ಕರುನ್ ಬಿಟ್ಟು ಹ್ಮ್. ಹಾಲ್ ಕರ್ಸಕ್ ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು 7-8 ನಿಮಿಷದಲ್ಲಿ ಹ್ಮ್. ನಾವು ಹಾಲ್ ಕರ್ಸೋ ಪ್ರೊಸೆಸ್ ಮುಗಿಸ್ಕೊಂಡ್ರೆ ಹ್ಮ್. ಮಿಲ್ಕ್ ಈಲ್ಡ್ ಚೆನ್ನಾಗಿ ಬರುತ್ತೆ. ಅವಕ್ಕೂ ಕಂಫರ್ಟಬಲ್ ಝೋನ್ ಅಲ್ಲಿ ಇರುತ್ತೆ. ಓಕೆ. ಅಲ್ಲಿ ತನಕ ಓಕೆ. ಅದಕ್ಕೆ ಮನ್ಸ್ ರಿಲ್ಯಾಕ್ಸಿಂಗ್ ಅಲ್ಲಿ ಇರುತ್ತೆ. ತುಂಬಾ ಹೊತ್ತು ನೀವು ಒಂದೇ ಕೆಲಸ ಮಾಡ್ತಾ ಇದ್ರೆ ಹ್ಮ್. ಬೋರ್ ಅಂತ ಯಾವ ತರ ಅನ್ಸತ್ತ ಹ್ಮ್. ಹಂಗೆ ಅವಕ್ಕೂ ಒಂದು 8-10 ನಿಮಿಷ ಹ್ಮ್. ಆ ಒಂದು ಕರು ಜೊತೆ ಬಾಂಧವ್ಯದಲ್ಲಿ ಹಾಲ್ ಕರ್ಸೋ ಮೂಡಲ್ಲಿ ಇರುತ್ತೆ. ಹ್ಮ್. ಆ ಟೈಮಲ್ಲಿ ಕರ್ಸೋದ್ ಬೆಸ್ಟ್. ಓಕೆ. ಆಮೇಲೆ ಮಿಷನರಿ ಯೂಸ್ ಮಾಡಬೇಡಿ. ದೇಸಿ ಹಸುಗಳು ಕಟ್ಕೊಂಡ್ರೆ ನನ್ನ ನೆಕ್ಸ್ಟ್ ಕ್ವಶನ್ ನಂದೀಗ ಅದೇ ಇತ್ತು ಸರ್. ನೀವು ನಾನ್ ಮೊದ್ಲೇ ಹೇಳಿದೆ ಹಸು ಅನ್ನೋದು ಮಿಷನ್ ಅಲ್ಲ, ಫ್ಯಾಕ್ಟರಿ ಅಲ್ಲ ಅಂತ. ಸೊ ಅದಕ್ಕೆ ಯಾವ ಮಿಷನರಿನೂ ಬೇಡ. ಬೇಕಾದ್ರೆ ಕೊಟ್ಟಿಗೆ ತೊಳೆಯಕ್ಕೆ ಹೈಟ್ಯಾಕ್ ಜೆಟ್ ವಾಶ್ ಹ್ಮ್. ಬೇಕಾದ್ರೆ ಬಂಗಾರದಲ್ಲೇ ಮಾಡಿಸ್ಕೊಳ್ಳಿ ದುಡ್ಡಿದ್ರೆ. ಹ. ಬಟ್ ಹಸುಗಳನ್ನ ಮಾತ್ರ ಗೋಮಾತೆ ತರನೇ ನೋಡಿ. ಓಕೆ. ಅದಕ್ಕೆ ಕೈಯಲ್ಲೇ ಕರ್ಸಿ ಹ್ಮ್. ಕರ್ಸ ಒಂದು ಹಸುಗಳದ್ದು ಬಾಂಧವ್ಯ ಚೆನ್ನಾಗಿರತ್ತೆ. ಹ. ಹೊರಗಡೆ ನೀವು ಮೇಯಕ್ ಬಿಟ್ಟಾಗ ಅವ್ನ್ ಹೇಳಿದ್ದು ಇವ್ದು ಕೇಳತ್ತೆ. ಓಕೆ. ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋನು, ಹ್ಮ್. ನನ್ಗೋಸ್ಕರ ಇವನು ಕೆಲಸ ಮಾಡ್ತಾ ಇರೋನು, ಹ್ಮ್. ನನ್ನನ್ ಕಾಪಾಡಕ್ ಇವನ್ ಇರೋನು ಅಂತ ಅದ್ ಗೊತ್ತಾಗತ್ತೆ. ಹ್ಮ್. ಹೊರಗಡೆ ಮೇಯಕ್ ಹೋದಾಗ ಅವನಿಗೆ ತುಂಬಾ ಹೆಲ್ಪ್ ಮಾಡತ್ತೆ. ಹ್ಮ್. ಅವ್ನ್ ಹೇಳ್ದಂಗ್ ಕೇಳತ್ತೆ. ಹ್ಮ್. ಆಮೇಲೆ ಕರುಗಳು ಹೆಂಗ್ ಹಾಲ್ ಕುಡಿಸ್ಕೊಳತ್ತ ಹ್ಮ್. ಕೈಯಲ್ಲಿ ಕರ್ಸ್ದಾಗೂ ಅಷ್ಟೇ ಅನುಭವ ಸಿಗತ್ತ. ಸಿಗುತ್ತೆ. ಓ ಸೂಪರ್. ನೀವು ಮಿಷನ್ ಅಲ್ಲಾದ್ರೆ ಹ. ಬೋರ್ವೆಲ್ ಎಳ್ದಂಗ್ ಬಿಸಾಕ್ಬಿಡುತ್ತೆ ಅಂತೀರ. ಇದಾದ್ರೆ ಅದಕ್ಕೆ ಎಷ್ಟು ಸರಿ ಅನ್ಸತ್ತ ನೀವು ಕರ್ಸ್ಕೊಳಕ್ಕೂ ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ ಕರುನ್ನ ಸ್ವಲ್ಪ ವೀಕ್ ಇತ್ತು ಅಂದ್ರೆ ಹ್ಮ್. ಇನ್ನೊಂದ್ ಸ್ವಲ್ಪ ಹಾಲ್ ಬಿಟ್ಟು ಕುಡ್ಸಕ್ಕೆಲ್ಲ ಸರಿ ಆಗತ್ತೆ. ಹ್ಮ್. ಹ್ಮ್. ನೀವು ಮಿಷನ್ ಅಲ್ಲ ಆದ್ರೆ ಡ್ರೈ ಆಗೋ ತನಕ ಬರ್ತಾ ಇರತ್ತೆ. ಹೌದು. ಬೇಡ. ಆಮೇಲೆ ಇದು 4-5 ಲೀಟರ್ ಪರ್ ಟೈಮ್ ಅಂತ ಅಂದ್ರು. ಒಂದ್ 4 ಹಸು ಇಟ್ಕೊಂಡ್ರೆ 20-25 ಲೀಟರ್ ಒಬ್ಬ ಮ್ಯಾನ್ಯಲ್ಲಿ ಆರಾಮಾಗಿ. ಬಟ್ ಸರ್ ನಿಮ್ ಪ್ರಕಾರ ಒಂದ್ ಹಸುಗೆ ಈಗ ನೀವು ಒಂದ್ 5 ಲೀಟರ್ ಕರಿಬೇಕು ಅಂದ್ರೆ ಎಷ್ಟೊತ್ತು ಸಮಯ ಬೇಕಾಗ್ಬೋದು? ಅದೇ ಹೇಳಿದ್ನಲ್ಲ 7 ನಿಮಿಷದಲ್ಲಿ ಕರ್ಸ್ಬೇಕು. ಆವಾಗ ನಿಮ್ಗೆ 5 ಲೀಟರ್ ಬರೋದು. ನೀವು 10 ನಿಮಿಷ ಕರ್ಸಕ್ಕೆ 15 ನಿಮಿಷ ಕರ್ಸಕ್ ಹೋದ್ರೆ 3.5-4 ಲೀಟರ್ ಬರುತ್ತೆ. ಹಾಲ್ ಕರ್ಸೋ 2 ಕೆಚ್ಚಲ್ಲು ಮಧ್ಯದಲ್ಲಿ ಬಕೆಟ್ ಇಟ್ಕೊಂಡು ಕರ್ಸ್ಬೇಕು. ಅದು ಬೆಸ್ಟ್ ಪ್ಯಾಟರ್ನ್. ಈ HF ಜರ್ಸಿಲಿ ಲೋಕಲ್ ಅವ್ರು ಅದೇ ತರ ಕರೆಸ್ತಾರೆ. ಬಟ್ ಇವರಿಗೆ ಇದು ಕೆಚ್ಚಲ್ ಟೈಟ್ ಬರುತ್ತೆ. ಅದಕ್ಕೋಸ್ಕರ ಆಮೇಲೆ ಒದಿಯತ್ತೆ ಗಿದಿಯತ್ತೆ. ಈ ಹಸುಗಳನ್ನ ನೋಡಿದ್ರೆ ಇವ್ರಿಗೆ ರೂಢಿ ಇರಲ್ಲ. ತಪ್ಪು ಅಂತ ಅಲ್ಲ, ಪ್ರಾಕ್ಟೀಸಿಂಗ್ ಇರಲ್ವಲ್ಲ. ಸೊ ಅದಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಇದಾದ್ರೆ ಈಸಿ. ಅದಕ್ಕೆ ನಮ್ಗೀಗ ಇರೋರೆಲ್ಲ ಬಿಹಾರ್ ಮೂಲದವರು, ಯಾದವ ಜನಾಂಗ ಲೇಬರ್ಸ್ ಇರೋದು. ಅವ್ರಿಗೆ ಹಸು ಬಗ್ಗೆ ಆಸಕ್ತಿ. ಯಾದವರು ಅಂದ್ರೆ ಕೃಷ್ಣನ ಫ್ಯಾಮಿಲಿ ಟ್ರೀದಲ್ಲಿ ಬಂದವರು. ಸೊ ಅವ್ರಿಗೆ ಹಸು ಬಗ್ಗೆ ನಾರ್ಮಲಿ ಆಸಕ್ತಿ. ಅವ್ರ ಮನೆಯಲ್ಲೂ 4-8 ಹಸು ಆಲ್ರೆಡಿ ಇದ್ದವ್ರು ಇದ್ದಾರೆ. ಅವ್ರ ಅಣ್ಣ ತಮ್ಮಂದ್ರು ಅಲ್ಲಿ ಕೆಲಸ ಸಿಗೋ ಪ್ರಮಾಣ, ಸಂಬಳದ ಪ್ರಮಾಣ ಎಲ್ಲ ಕಡಿಮೆ ಇರೋದಕ್ಕೆ ಈ ಕಡೆ ಎಲ್ಲ ಸಿಗ್ತಾರೆ. ನಾವು ಹುಡ್ಕೋಬೇಕಂತವ್ರನ್ನ. ಹುಡ್ಕೊಂಡು ಅವರಿಗೆ ಅದೇ ಈಗ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಹಸುಗಳಿಗೆ ಹೆಂಗ್ ಕೊಡ್ತೀವ ಲೇಬರ್ಗೂ ಕೊಡ್ಬೇಕು. ಕೆಲವೊಂದ್ರಲ್ಲಿ ರಿಸ್ಟ್ರಿಕ್ಟ್ ಮಾಡಿ ಸೂಪರ್ವೈಸನ್ ಮಾಡಿ. ಬಟ್ ಎಲ್ಲದಕ್ಕೂ ನಾನ್ ಹೇಳ್ದಂಗೆ ಆಗ್ಬೇಕು ಅಥವಾ ಇದೇ ಲೈನ್ ಅಪ್ ಅಲ್ಲಿ ಇರ್ಬೇಕು ಹಿಂಗೆ ಆಗ್ಬೇಕು ಅಂದ್ರೆ ಅವ್ರಿಗೂ ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಲ್ಪ ಫ್ರೀ ಬಿಡಿ, ಅವರಿಂದ ಔಟ್ಪುಟ್ ತಗೊಳ್ಳಿ ಅಂತಾರೆ. ಸೊ ಒಬ್ಬ ಲೇಬರ್ ಇಂದ ಆರಾಮಾಗಿ ಒಂದು 10 ಹಸುವರೆಗೂ ಮೇಂಟೈನ್ ಮಾಡ್ಬೋದಲ್ಲ ಸರ್? 15 ಹಸು ತನಕ ಮೇಂಟೈನ್ ಮಾಡ್ಬೇಕು ಸರ್. 15 ಹಸು ತನಕ ನೀವು ಮೇಂಟೈನ್ ಮಾಡಿದ್ರೆ ಅವ್ನಿಗೆ ಕೊಡೋ ಸ್ಯಾಲ್ರಿ ವರ್ತ್ ಆಗತ್ತೆ. ಓಕೆ. ಆವಾಗ ಅವ್ರಿಗೆ ಏನ್ ಸ್ಯಾಲ್ರಿ ಕೊಡ್ತೀರಾ ಸರ್ ನೀವು?
ಅದೇ ಮಂತ್ಲಿ ವೇಜಸ್ ಅಂದ್ರೆ ಇದಕ್ಕೆ ಒಬ್ಬೊಬ್ರು ಒಂದೊಂದ್ ದಿನ ಬಂದ್ ಮಾಡೋ ಕೆಲಸ ಅಲ್ಲ. ಸೊ ಮಂತ್ಲಿ ವೇಜಸ್ ಕೊಡ್ತೀವಿ. 15,000 ಕೊಡ್ತೀವಿ ನಾವು. ಉಳಿದಂತೆ ಅವರಿಗೆ ಗೋಬರ್ ಗ್ಯಾಸ್ ಹಾಕ್ಸ್ಕೊಟ್ಟಿದೀವಿ. ನಮ್ಮ ಮನೆಗೂ ಗೋಬರ್ ಗ್ಯಾಸ್ ಯೂಸ್ ಮಾಡ್ತಾ ಇದೀವಿ. ಆಮೇಲೆ ಆಮೇಲೆ ರೇಷನ್ ಗೀಷನ್ ಅವ್ರ ಫುಡ್ ಅವ್ರು ತಂದ್ಕೊಂಡು ಏನ್ ಬೇಕಾ ಅವ್ರ ಮಾಡ್ಕೊಂತ ಪ್ರಾಕ್ಟೀಸ್ ಪ್ರಕಾರ ಮಾಡ್ಕೋತಾ ಇರ್ತಾರೆ ಸರ್. ಇದಕ್ಕೆ ಈ ತರ ತುಂಬಾ ಸವರ್ಸ್ಕೊಳೋದು ಅಂದ್ರೆ ಹೌದು ಬೆಳಗ್ಗೆ ಒಂದ್ ರೌಂಡ್ ಅದಕ್ಕೆ ಸೌರ್ ಬಿಟ್ರೆ ನಮ್ಮವ್ರು ಬಂದ್ ಮಾತಾಡ್ಸ್ಕೊಂಡು ಗುಡ್ ಮಾರ್ನಿಂಗ್ ಹೇಳೋಗ್ತಾರಲ್ಲ ಬೇಕಾದವ್ರಿಗೆ, ಆ ತರದ್ ಫೀಲಿಂಗು. ಆಮೇಲೆ ಹಿಂಗ್ ಹೊರಗಡೆ ಮೇಯ್ತಾ ಇದ್ದಾಗ ಬಂದ್ಬಿಟ್ರೆ ಅವಕ್ಕೂ ಸ್ವಲ್ಪ ಹೊಟ್ಟೆ ತುಂಬಿರತ್ತೆ, ಆಟ ಆಡೋ ಮೂಡಲ್ಲಿ ಇರುತ್ತೆ. ಆ ಟೈಮಲ್ಲಿ ಇನ್ನಷ್ಟು ಎಂಜಾಯ್ ಮಾಡ್ತಾರೆ. ಹೌದೌದು. ಏನು ಕೇಳಲ್ಲ ಸರ್ ಇವು. ಅಂಗಿ ಚಡ್ಡಿ ಕೊಡ್ಸಿ ಅಂತ ಕೇಳಲ್ಲ, ಹಾಸಿಗೆ ಕೊಡ್ಸಿ ಅಂತ ಕೇಳಲ್ಲ, ಫ್ಯಾನು AC ಅಂತ ಕೇಳಲ್ಲ. ನೀವು ಅವ್ರ ಅಮ್ಮನ್ ಜೊತೆ ಬಿಡಿ, ನಮ್ ಫ್ಯಾಮಿಲಿ ಜೊತೆ ಇರ್ತೀವಿ, ನೋಡ್ಕೊಳಕ್ಕೆ ಅವರೇಜ್ ಆಗಿ ನಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋ ಒಂದ್ ಮನುಷ್ಯನ್ ಕೊಟ್ಬಿಡಿ, ದಿನಕ್ಕೆ 1-2 ಸಲ ನೀವು ನನ್ನನ್ನ ಮೈ ಮುಟ್ಟಿ ಮುದ್ದು ಮಾಡಿ ಅಷ್ಟೇ. ಅದು ನಿಮ್ ಕೊಡಕ್ಕಾಗಿಲ್ಲ ಅಂದ್ರೆ ನೀವು ಈ ಬಿಸ್ನೆಸ್ ಬರೋದೇ ವೇಸ್ಟ್ ಅಂತ. ಹೌದು. ಟೈಮ್ ಕೊಡಿ, ದಯವಿಟ್ಟು ಟೈಮ್ ಕೊಡಿ. ಒಂದ್ ಅರ್ಧ ಗಂಟೆ ಸಾಕು. ಅರ್ಧ ಗಂಟೆ ನೀವು ನಿಮ್ಮ ಹಸು ಜೊತೆ ಓಡಾಟ ಮಾಡ್ಬಿಟ್ರೆ ಖಂಡಿತ ಕೈ ಹಿಡಿಯುತ್ತೆ. ಏನು ತೊಂದ್ರೆ ಇಲ್ಲ ಸರ್. ಈಗ ಒಂದ್ ಶೆಡ್ ಕಟ್ಟೋದಕ್ಕೆ ಮಿನಿಮಮ್ ನೀವು ಹೇಳಿದ್ರೆ ಒಂದ್ 12ರಿಂದ 13 ಶೆಡ್ ಕಟ್ಕೊಳ್ಳಿ ಅಂತ. ನಮಗ್ ಸಾಕಕ್ 4ಕ್ಕೆ ಶಕ್ತಿ ಇದ್ರ ಒಂದ್ 12ವರೆಗೂ ಸಾಕೋ ಶೆಡ್ ಕಟ್ಕೊಳ್ಳಿ ಅಂತ ಹೇಳಿದ್ರೆ ಒಂದ್ ಅಂದಾಜ್ ಶೆಡ್ ಗೆ ಎಷ್ಟು ಖರ್ಚಾಗ್ಬೋದು ಸರ್? ಅಂದಾಜ್ ಶೆಡ್ ಅಂದ್ರೆ ಶೆಡ್ ಸೈಜ್ ಫಸ್ಟ್ ಹೇಳ್ಬಿಡ್ತೀನಿ. ಒಂದ್ 12 ಹಸು ಕಟ್ಬೇಕು ಅಂದ್ರೆ 40x30-40 ಮೆಜರ್ಮೆಂಟ್ ಅಲ್ಲಿ ಕಟ್ಬೇಕು. 30-40 ಅಂದ್ರೆ 2 ಲೈನ್ 10 ಅಡಿ 2 ಲೈನ್ ಬರುತ್ತೆ. ಮಧ್ಯದಲ್ಲಿ ಪ್ಯಾಸೇಜ್ ಮಾಡ್ಕೊಳ್ಳಿ. 2 ಅಡಿ ಚಣಿಗೆ ಅಂದ್ರೆ ಹುಲ್ಗಿಲ್ ಹಾಕಕ್ಕೆ. ಆ ಕಡೆ ನಿಲ್ಲೋ ಹಸುಗೆ ಈ ಕಡೆ ನಿಲ್ಲೋ ಹಸುಗೆ 2 ಅಡಿ ಚಣಿಗೆ ಬರುತ್ತೆ, ಹುಲ್ಲು ಹಾಕೋ ಪ್ಲೇಸ್ ಬರುತ್ತೆ. ಅದ್ರ ಮಧ್ಯದಲ್ಲಿ ಒಂದ್ 4 ಅಡಿ ನಿಮ್ದು ಹುಲ್ಲು ಗಿಲ್ಲು ಇಟ್ಕೊಳಕ್ಕೆ, ಓಡಾಡಕ್ಕೆ, ಕ್ಲೀನ್ ಮಾಡ್ಕೊಳಕ್ಕೆಲ್ಲ ಜಾಗ ಬಿಟ್ಕೊಳ್ಳಿ. ಫೇಸ್ ಟು ಫೇಸ್ ಹಸುಗಳನ್ನ ಕಟ್ಕೊಳ್ಳೋದು ನನ್ ಪ್ರಕಾರ ಸೂಕ್ತ ಅಂತ ಅನ್ಸುತ್ತೆ. 30 ಅಡಿ ಅಗಲ, 40 ಅಡಿ ಉದ್ದ ಮಾಡ್ಕೊಂಡ್ರೆ 12 ಹಸು ನೀವು ಮೇಂಟೈನ್ ಮಾಡ್ಬೋದು. 12 ಹಸು. ಸೊ ಇದಕ್ಕೆ ಏನ್ ಖರ್ಚು ಬರ್ಬೋದು ಸರ್ ನಿಮ್ ಪ್ರಕಾರ? ಈಗ ನಾರ್ಮಲ್ ಆಗಿ ಕಟ್ತೀನಿ ನಾನು, ಹೈಫೈ ಅಲ್ಲಿ ಕಟ್ಟಲ್ಲ. ಮಾತ್ರ ಹೈಫೈ ಅಲ್ಲಿ ನೋಡ್ಕೊಂತೀನಿ, ಕಟ್ಟದ್ ಮಾತ್ರ. ಯಾಕೆಂದ್ರೆ ಹಸು ತರದೇ ಒಂದ್ ಎಕ್ಸ್ಪೆನ್ಸಸ್ ಖಂಡಿತ. ಗೋಶಾಲೆ ಅನ್ನೋದು ತುಂಬಾ ಹೈಟ್ಯಾಕ್ ಅಂತ ಏನೋ ಅವಶ್ಯಕತೆ ಇಲ್ಲ. ಮಿನಿಮಮ್ ಫೌಂಡೇಶನ್ ಹಾಕೊಳ್ಳಿ. ಅದ್ರ ಮೇಲೆ ನಾವು RCC ಇದೇನ್ ಬಿಲ್ಡಿಂಗ್ಸ್ ಏನ್ ಬರಲ್ಲ, ಮಲ್ಟಿ ಫ್ಲೋರ್ ಏನ್ ಮಾಡಲ್ಲ. ಮಿನಿಮಮ್ ಒಂದು 2 ಫೀಟ್ ಫೌಂಡೇಶನ್ ಎತ್ಕೊಂಡ್ರೆ ಸಾಕು. ಹಳೆ ಕಾಲದ ಮನೆಗಳಿಗೆ ಯಾವ ತರ ಕಟ್ತಿದ್ರ ಆ ತರ ಲೋಕಲ್ ಅಲ್ಲಿ ಸಿಗೋ ವೇಸ್ಟ್ ಕಲ್ಗಳನ್ನ ಯೂಸ್ ಮಾಡು ಫೌಂಡೇಶನ್ ಎಬ್ಸ್ಕೋಬಹುದು. ನನ್ ಪ್ರಕಾರ 30-40 ಸೈಜ್ ಒಂದು ಕೌಶೆಡ್ ಕಟ್ಟಿ ಅದ್ರ ಒಳಗೆ ಬೇಕಾಗಿರೋ ಸೆಟಪ್ ಎಲ್ಲ ಮಾಡ್ಬೇಕು ಅಂತ ಆದ್ರೆ, ಇನ್ಕ್ಲೂಡಿಂಗ್ ರೂಫಿಂಗ್ ಅಲ್ಲಿ ತನಕ ಆದ್ರೆ ಒಂದು 3-3.5 ಲಕ್ಷದಲ್ಲಿ ಬಜೆಟ್ ಅಲ್ಲಿ ಮುಗಿಸ್ಕೋಬಹುದು. 4ಕ್ಕೆ ಇಟ್ಕೊಂಡು 4 ಎಕ್ಸೀಡ್ ಅಲ್ಲಿ 4 ಲಕ್ಷ ಅದಕ್ಕೆ 4 ಆಗತ್ತೆ. ಮತ್ತೆ ನೀವು ಒಂದ್ ಅಟ್ಲೀಸ್ಟ್ ನಿಮ್ ತೋಟದಲ್ಲಿ ಅಟ್ಲೀಸ್ಟ್ ಒಂದ್ 4-5 ಕುಂಟೆ ಆದ್ರೂ ನೀವು ಬಿಡ್ಬೇಕಲ್ಲ ಸರ್, ಒಂದಷ್ಟು ಹುಲ್ಲು ಬೆಳೆಸ್ಕೊಳೋದಕ್ಕೆ? ಬೇಕಾಗತ್ತೆ. 4 ಹಸುಗೆ ಅಂದ್ರೆ ನಿಮ್ದು ಇಂಟರ್ ಕ್ರಾಪ್. ಈಗ ನಂದೇ ಒಂದು ಇಲ್ಲಿ ಶ್ರೀಗಂಧ ತೋಟ ಇದೆ, ಮಧ್ಯದಲ್ಲಿ ಒಂದಿಷ್ಟು ಜಾಗ ಇದೆ. ಈ ವೇಸ್ಟ್ ಲ್ಯಾಂಡ್ ಅನ್ನು ನಾನು ಅದಕ್ಕೆ ಯೂಸ್ ಮಾಡ್ಕೋಬಹುದು. ನೇಪಿಯರ್ ಹಾಕೋಬಹುದು, ಇಲ್ಲ ಜೋಳ ಹಾಕೋಬಹುದು. ಆ ತರದಲ್ಲಿ ಮೇಂಟೈನ್ ಮಾಡ್ಬೋದು. ಓಡಾಡಕ್ಕೆ ಅಂತ ಒಂದು 4 ಗುಂಟೆ ಯಾರು. ಈಗ ಕೆಲವ್ರು ಹೇಳ್ತಾರೆ, ಸರ್ ನಮ್ಗೆ ಸಿಟಿ ಹತ್ರ ನಮ್ದು ಲೊಕೇಶನ್ ಇದೆ, ಅಲ್ಲಿ ಗೋಶಾಲೆ ಮಾಡ್ಬೇಕು, ಹಸುನ್ನ ಸಾಕ್ಬೇಕು ಅಂತ ಇದೀವಿ. ನಮ್ಗೆ ಬಿಲ್ಡಿಂಗ್ ಒಂದ್ ಜಾಗ ಇದೆ, ಅದ್ ಬಿಟ್ಟು ಒಂದ್ 1/4 ಎಕರೆ 1/2 ಎಕರೆ ಮಾತ್ರ ಇರೋದು. ಸೊ ಅದಕ್ಕೆ ಯಾವ ತರ ಮಾಡೋದು, ಕಷ್ಟ ಆಗ್ಬಿಡತ್ತಲ್ಲ ಅಂದಾಗ, ಸರ್ ನಾನು ತುಂಬಾ ಸಣ್ಣ ಹುಡುಗ ಈ ವಿಷಯದಲ್ಲಿ. ನನ್ಕಿಂತ ತುಂಬಾ ಸಾಧನೆ ಮಾಡಿ ಸಕ್ಸಸ್ ಕಂಡವರು ಇದಾರೆ, ಹೊಡ್ತಾ ತಿಂದವರು ಇದಾರೆ. ನನ್ನ ಬೇಸಿಕ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಇದನ್ನ ಹಸು ನೀವು ಕೊಟ್ಟಿಗೆಯಿಂದ ಹೊರಗಡೆ ಬಿಟ್ರೆ ಒಂದ್ ಕಾಲಾಡ್ಸಕ್ಕಾದ್ರೆ ಒಂದಿಷ್ಟು ಜಾಗ ಬಿಟ್ಕೊಳ್ಳಿ. ಅಲ್ಲಿ ಮೇವ್ ಸಿಗತ್ತ ಇಲ್ಲ ಸೆಕೆಂಡರಿ, ನೀವು ಮೇವೆಲ್ಲ ನೀವೇ ಕಟ್ ಮಾಡಿ ಹಾಕ್ಸ್ತೀರಾ ಅಂತ ಅಂದ್ರು ಅದಕ್ಕೆ ಓಡಾಡಕ್ಕೆ ಒಂದ್ 2-3 ಗುಂಟೆ ಜಾಗ ಇರ್ಲಿ ಕೊಟ್ಟಿಗೆ ಸುತ್ತ. ಹೌದು, ಅಲ್ಲಿ 1-2 ಮರ ಹಾಕೊಳ್ಳಿ. ಮರದ ನೆರಳಲ್ಲಿ ಬೇಕಾದಾಗ ರೆಸ್ಟ್ ತಗೊಳಂಗಿರ್ಲಿ. ಒಂದ್ ಸಣ್ಣದ್ ನೀರಿನ ತೊಟ್ಟಿ ಮಾಡ್ಸಿ ಅಲ್ಲಿ ಓಡಾಡ್ತಾ ಇರ್ಲಿ. ಒಂದ್ 3-4 ಗಂಟೆ ಬಿಸಿಲಲ್ಲಿ ನೆರಳಲ್ಲಿ ಓಡಾಡಿ ಹೊರಗಡೆ ಓಡಾಡ್ಕೊಂಬಂದ್ರೆ ಅದ್ರ ಗೊರ್ಸು ಬರುತ್ತಲ್ಲ ಸರ್, ಬರೇ ಕಟ್ಟದಲ್ಲೇ ಕಟ್ಬಿಟ್ರೆ ಗೊರ್ಸು ಉದ್ದ ನಮ್ದು ಉಗ್ರ ಬೆಳ್ದಂಗ್ ಬೆಳಿತಾ ಇರುತ್ತೆ. ಹೊರಗಡೆ ಅದು ಓಡಾಡಿದ್ರೆ ಅದಕ್ಕೆ ಸ್ಮೂತ್ ಆಗಿ ಶೇಪ್ ಬರ್ತಾ ಇರತ್ತೆ. ಕಾಲರ್ ಸ್ಟ್ರೆಂತ್ ಇರತ್ತೆ. ನಿಮ್ ಹಸು ಅಂದ್ರೆ
ಸ್ಟ್ರೆಂತ್ ಇರೋದೇ ಕಾಲು. ಒಂದ್ಸಲ ನಿಮ್ ಹಸು ಮಲ್ಕೊಂಡ್ಬಿಡ್ತು ಅಂದ್ರೆ ವೀಕ್ ಆಗಿ ಅದಕ್ಕೆ ಇದಿಲ್ದೆ ರಿಫ್ರೆಶ್ಮೆಂಟ್ ಇಲ್ದೆ ಅದನ್ನ ಹಾಲ್ ಕರ್ಸಕ್ಕೂ ಆಗಲ್ಲ. ಅದ್ರದ್ದು ತುಂಬಾ ಹೊಡೆತ ಕೊಟ್ಬಿಡುತ್ತೆ. ಅದಕ್ಕೆ ಎಷ್ಟು ನೀವು ಪ್ರೊಆಕ್ಟಿವ್ ಇಡ್ತೀರೋ, ಎಷ್ಟು ಅದಕ್ಕೆ ಹೊರಗಡೆ ಓಡಾಡಿ ರಿಲ್ಯಾಕ್ಸ್ ಮಾಡ್ತೀರಾ, ಅಷ್ಟು ನಿಮ್ಗೆ ಅನುಕೂಲ. ಓಕೆ. ಮತ್ತೆ ನೀವು ಈಗ ಒಂದು ಅಟ್ಲೀಸ್ಟ್ ಒಂದು ನೀರಿನ ತೊಟ್ಟಿ ಕಟ್ಕೊಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು ಎಷ್ಟ ಅಗ್ಲ ನೀರಿನ ತೊಟ್ಟಿ ಕಟ್ಕೊಂಡ್ರೆ ಉತ್ತಮ ಅಲ್ಲ? ಅದೇ ನೀರಿನ ವ್ಯವಸ್ಥೆಗೆ ತಕ್ಕಂತೆ ನಮ್ಮಲ್ಲಿ ದಿನ ಅಥವಾ 2 ದಿನಕ್ಕೆ ಒಂದು ನೀರಿನ ತೊಟ್ಟಿ ಬೇಡ ಸರ್, ಅಷ್ಟು ಅಲ್ಲ. ಇದು ನಾವು 10x10x10 10 ಅಡಿ ಆಳ 10 ಅಡಿ ಅಗಲ ಸುತ್ತಳತೆ ಕಟ್ಟಿದೀವಿ. ಅದ್ರ ಸುಮಾರು ಒಂದು 50,000 ಲೀಟರ್ ಸ್ಟೋರ್ ಮಾಡ್ಕೋಬಹುದು. ಸ್ವಲ್ಪ ಇಂತ ರಿಮೋಟ್ ಏರಿಯಾದಲ್ಲಿ ಕೆಲವೊಂದ್ಸಲ ಅಗ್ರಿಕಲ್ಚರ್ ಲ್ಯಾಂಡಿಗೆ ಪವರ್ 3 ಫೇಸ್ ಕರೆಂಟ್ ತಗೊಂಡಿರ್ತೀವಿ, ಅದ್ರಲ್ಲಿ ಮೋಟರ್ ಓಡ್ತಾ ಇರತ್ತೆ. ಅಂತ ಟೈಮಲ್ಲಿ ಯಾವ್ದೋ ಒಂದು ಟ್ರಾನ್ಸ್ಫಾರ್ಮರ್ ಹೋಯ್ತು ಅಥವಾ ಯಾವ್ದೋ ಒಂದು ಮರ ಬಿದ್ದು ವಾರಗಟ್ಲೆ ಲೈನ್ ಪ್ರಾಬ್ಲಮ್ ಆಯ್ತು, ಅಂತ ಟೈಮಲ್ಲಿ ಹಸುಗಳಿಗೆ ಹಸು ಕ್ಲೀನ್ ಮಾಡಕ್ಕೆ, ಕೊಟ್ಟಿಗೆ ತೊಳೆಯಕ್ಕೆ ನೀರಿನ ತೊಂದರೆ ಆಗ್ಬಾರ್ದು. ಆ ಉದ್ದೇಶದಿಂದ ನಾವು ಇದ್ದಿದ್ರಲ್ಲಿ ಫಸ್ಟ್ ಗೆ ಪ್ಲಾನ್ ಮಾಡಿ ಒಂದ್ ದೊಡ್ಡ ಸಂಪ್ ಕಟ್ಸಿದೀವಿ. ಉಳಿದಂತೆ ಹಸು ನೀರ್ ಕುಡಿಯಕ್ಕೆ ಅಂತ ಒಂದು ತೊಟ್ಟಿ ಮಾಮೂಲ್ ಬೇಕೇ ಬೇಕಾಗುತ್ತೆ. ಅದೊಂದು 500 ಲೀಟರ್ ನೀರ್ ಹಿಡಿದ್ರೆ ಸಾಕು. 2-3 ದಿನಕ್ಕೆ ಒಂದ್ಸಲ ವಾಶ್ ಆಗ್ತಾ ಇರತ್ತೆ, ಹೊಸ ನೀರು ಬೀಳ್ತಾ ಇರತ್ತೆ ಅದಕ್ಕೆ. ಆವಾಗ ಕುಡಿಯಕ್ಕೂ ಆರಾಮಾಗತ್ತೆ. ನೀವ್ ಇಲ್ಲಿಂದ ಅಲ್ಲಿಗೆ ಡಂಪ್ ಮಾಡ್ಕೊಂಡು ಆ ತರ ಸಿಸ್ಟಮ್ ಇಟ್ಕೊಂಡ್ರೆ ನಿಮ್ಗೆ ನೀರಿಂದು ತೊಂದ್ರೆ ಬರಲ್ಲ. ನೀರು ಅದೇ ಲೇಬರು, ಜಾಗ, ಆಮೇಲೆ ಮೇವು. ಫಸ್ಟ್ ಮೇವು ರೆಡಿ ಮಾಡ್ಕೊಳ್ಳಿ. ಹಸು ತಂದು ಈಗ ಬೀಗ್ರನ್ ಕರೆದು ಮನೆ ಕೂಡ್ಸಿದ್ಮೇಲೆ ಅಕ್ಕಿ ತರಕ್ ಓಡಾಡೋ ವ್ಯವಸ್ಥೆ ಇಟ್ಕೊಬೇಡಿ. ಬೀಗ್ರು ಬರೋ ಟೈಮಲ್ಲೇ ಮೊದ್ಲೇ ನೀವು ಒಬ್ಬಟ್ಟು ಮಾಡಿ ರೆಡಿ ಇಟ್ಕೊಂಡ್ರೆ ಫಸ್ಟ್ ದಿನದಿಂದ ಅವು ಖುಷಿಯಾಗಿರುತ್ತೆ. ಸೊ ಫಸ್ಟ್ ಯಾರೇ ಹಸು ಮಾಡೋರು ಮುಂಚೆ ಒಂದ್ 3-4 ತಿಂಗಳು ಮುಂಚೆ ಒಂದಷ್ಟು ಮೇವು ರೆಡಿ ಮಾಡ್ಕೊಂಡು ಮೇವು ಕೈಗೆ ಬರೋ ಹೊತ್ತಿಗೆ ಹಸು ತಗೊಂಡು ಕೊಟ್ಟಿಗೆನು ಕಂಪ್ಲೀಟ್ ರೆಡಿ ಮಾಡಿಸ್ಕೊಳ್ಳಿ. ಲೇಬರ್ ಅನ್ನು ಕರೆಕ್ಟ್ ಆಗಿ ಯಾರು ಅಂತ ಫೈನಲ್ ಮಾಡ್ಕೊಳ್ಳಿ. ಇಷ್ಟೇ ಹಸುಗಳು ಬರುತ್ತೆ, ಇನ್ನೊಂದ್ ವರ್ಷದ ಮೇಲೆ ಇಷ್ಟ ಹಸುನೇ ಆಗತ್ತೆ ಅಂತಲೇ ಹೇಳಿರಿ. ಈಗ 4 ಹಸು ಅಂತ ನೀವು ಅವನಿಗೆ ಕರ್ಕೊಂಬಂದ್ ಕೂಡಿಸ್ತೀರಾ, 15,000 ಅಂತ ಫಿಕ್ಸ್ ಮಾಡ್ತೀರಾ. ಇನ್ 6 ತಿಂಗಳು ಬಿಟ್ಟು ಇನ್ನೊಂದು ಬ್ಯಾಚ್ ಬೇಕು ಅನ್ಸತ್ ನಿಮ್ಗೆ, ಇನ್ 4 ಹಸು ತರ್ತೀರಾ. ಅದೆಲ್ಲ ಸೇರಿ ಒಂದ್ 5-6 ಕರು ಆಗತ್ತೆ. ಸೊ 12-13 ಆಗೋಯ್ತು ಸರ್, ಇನ್ನೊಂದ್ 3,000-4,000 ಜಾಸ್ತಿ ಕೊಡಿ ಅಂತಾರೆ. ಅದಕ್ಕೆ ಈಗ 4 ಹಸು ತರ್ತಾ ಇದ್ದೀನಿ, ಇನ್ 6 ತಿಂಗಳು ಬಿಟ್ಟು 4 ಹಸು ತರ್ತೀನಿ. ಈ ವರ್ಷ ಮುಗಿಯೋ ಹೊತ್ತಿಗೆ 12-13 ಹಸು ಇರತ್ತೆ. ಅದನ್ನಷ್ಟು ನೀನ್ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವಾಗ ಪ್ಯಾಕೇಜ್ ಅಲ್ಲಿ ಬರುತ್ತೆ. ಫಸ್ಟ್ ಮೇವ್ ರೆಡಿ ಮಾಡ್ಕೊಳ್ಳಿ, ನೀರಿನ ವ್ಯವಸ್ಥೆ ಮಾಡ್ಕೊಳ್ಳಿ, ಕೊಟ್ಟಿಗೆ ಮುಗಿಸ್ಕೊಳ್ಳಿ, ಲೇಬರ್ ರೆಡಿ ಮಾಡ್ಕೊಳ್ಳಿ. ನಿಮ್ ಕೈಯಲ್ಲಿ ದುಡ್ಡು ಶಕ್ತಿ ಇದ್ದೇ ಇರತ್ತೆ. ಇಷ್ಟೆಲ್ಲ ಆದ್ಮೇಲೆ ಹಸು ತರೋದೇನ್ ಕಷ್ಟ ಆಗಲ್ಲ. ಆವಾಗ ನಿಮ್ಗೆ ಸೂಟಬಲ್ ನೀವೇ ಹೋಗಿ ಹಸುಗಳನ್ನ 1 ಅಥವಾ 2 ದಿನ ಹಸುಗಳ ಜೊತೆ ಇರ್ರಿ. ನೀವ್ ಎಲ್ಲಿ ತಗೋತೀರಾ ಅಂದ್ರೆ 1-2 ಹಸು ಸಿಗುವಲ್ಲಿ ನೀವು ತಗೊಳ್ಳೋ ಪ್ರಮಾಣದ ಮೇಲೆ ಡಿಪೆಂಡ್. ಈಗ 4 ಹಸು ತಗೋತೀರಾ ಅಂದ್ರೆ ಒಂದ್ 8-10 ಹಸು ನಮ್ಮ ಹತ್ರ ಕೊಡೋದಿದೆ ಅಂತ ಹೇಳೋದ್ರ ಹತ್ರ ಅಂತಲ್ಲಿ ಹೋಗಿ ನೀವು ಒಂದ್ 2-3 ದಿನ ಇದ್ದು ಹಸುಗಳು ಆಕ್ಟಿವಿಟಿ, ಮಿಲ್ಕ್ ಈಲ್ಡ್ ಏನ್ ಬರುತ್ತೆ ಅದನ್ನೆಲ್ಲ ನೀವು ಚೆಕ್ ಮಾಡಿ. ಕೆಲವೊಂದು ಹಾಲ್ ಕರ್ಸ್ತಾ ಒದಿಯತ್ತೆ, ಇನ್ ಕೆಲವೊಂದು ಮೈಯ ಮುಟ್ಸ್ಕೊಳಲ್ಲ, ಇನ್ ಕೆಲವೊಂದು ನೋಡಕ್ ವೀಕ್ ಇರತ್ತೆ ಬಟ್ ಹಾಲ್ ಚೆನ್ನಾಗ್ ಕೊಡ್ತಾ ಇರತ್ತೆ. ನಿಮ್ಮ ಕರ್ಕೊಂಡ್ಬಂದು ನಿಮ್ ಫುಡ್ ಪ್ರಾಕ್ಟೀಸ್ ಅಲ್ಲಿ ಅದು ಇನ್ನೂ ಒಳ್ಳೇದಾಗತ್ತೆ ಅಂತ ಹಸುಗಳು. ಆಮೇಲೆ ಅಂತ ಸ್ವಲ್ಪ ರೇಟ್ ಕಡಿಮೆಗೆ ಸಿಗತ್ತೆ. ವೀಕ್ ಆಗಿದೆ ಅಂತ ನೀವು ಸ್ವಲ್ಪ ಬಾರ್ಗೇನ್ ಮಾಡೋ ಚಾನ್ಸಸ್ ಇರುತ್ತೆ. ಒಂದ್ ಹಸು ಸುಮಾರು ಎಷ್ಟು ಕೊಡ್ಬಹುದು ಸರ್ ಅಂದಾಜು ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ? ಒಂದು ಅಂದಾಜು ಬೆಲೆ, ಹಸು ಬೆಲೆ ಕೊಳ್ಳೋರು ಒಂದ್ ಹಸುಗೆ ಅಲ್ಲ, ತರಾವರಿ ಇರುತ್ತೆ ಖಂಡಿತ. ಒಂದ್ ಅಂದಾಜು ಆವರೇಜ್ ಆಗಿ ಸರ್. ಈಗ ನಾನೇ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಳ್ಳೋಣ ಸರ್. ಈಗ ನಾನೊಂದ್ ಬಜೆಟ್ ಅಂತ ಹಾಕೊಂಡ್ ಹೌದೌದು ಖಂಡಿತ. ಈಗ 4 ಲಕ್ಷ ಮಾಡ್ಕೋಬೇಕು ಸರ್. ಹೌದು, 4 ಲಕ್ಷ ಬಂದಿ ಅದ್ರ ಬಿಲ್ಡಿಂಗ್ ಒಂದ್ 50,000 ರೂಪಾಯಿ ಅದ್ರ ನೀರಿಂದು ವ್ಯವಸ್ಥೆಗಳೆಲ್ಲ ಆಯ್ತು ಅಂತ ಅನ್ಕೊಂಡ. ಸೊ 4.5 ಆಯ್ತು. ಮತ್ತೆ ಈಗ ಹುಲ್ಲು ಪಲ್ ಬೆಳ್ಕೊಳಕ್ಕೆ ಅದಕ್ಕೊಂದ್ 50,000 5 ಲಕ್ಷ ನಿಮ್ಗೆ ಹಸು ತರ ತನಕ ಒಂದ್ 5 ಲಕ್ಷ ಆಯ್ತು. ಹಸುಗೆ ಎಷ್ಟಾಗ್ಬಹುದು? ಹಸು ಮೇಜರ್ ಆಗಿ ಏಜ್ ಮತ್ತು ಮಿಲ್ಕ್ ಈಲ್ಡ್, ಹೌದು, ಅವೆರಡರ ಮೇಲೆ ಡಿಪೆಂಡ್. ಹೌದು ಸರ್. ಈಗ ನಾನೇನು ಅನ್ಕೊಂಡಿದ್ದೀನಿ ಅಂದ್ರೆ, ಈಗ ತರೋರು ಒಂದೇ ಸತಿ ದೊಡ್ಡ ಹಸುಗಳನ್ನ ತರಬಾರ್ದು. ಅಟ್ಲೀಸ್ಟ್ ಒಂದ್ 2 ದೊಡ್ಡ ಹಸು, ಅದ್ರ ಜೊತೆಗೆ ಒಂದ್ 2 ಕರು, ಒಂದ್ 4 ಕರು ಆತರ ಅಂತ ಅನ್ಕೊಳೋಣ ಸರ್. ಈಗ ನೀವ್ ಹೇಳ್ತಾ ಇರೋ ತರನೇ ಆದ್ರೆ 2 ಕರು ಒಂದ್ 15 ದಿನ 1 ತಿಂಗಳಲ್ಲಿ ಹಾಕೋದು ನೋಡ್ತನ್ನಿ. ಇಲ್ಲ ಕರು ಹಾಕಿರೋದು ಒಂದ್ ವಾರ ಅಥವಾ 15 ದಿನ ಆಗಿರ್ಬೇಕು ಕರು ಹಾಕಿ ಅಂತ ಹಸುನ್ ತನ್ನಿ. ನೀವು ಕರು ಹಾಕಿ 2 ತಿಂಗಳಾಗಿದೆ 3 ತಿಂಗಳಾಗಿದೆ ಅಂತ ತಂದ್ಕೊಂಡ್ರೆ ನಿಮ್ಗೆ ನಿಮ್ ಕೊಟ್ಟಿಗೆಗೆ ಬಂದು ನಿಮ್ ಕೈಗೆ ನಿಮ್ ಲೇಬರ್ಗೆಲ್ಲ ಸೆಟ್ ಆಗೋ ಹೊತ್ತಿಗೆ ಮಿಲ್ಕ್ ಈಲ್ಡ್ ಆಲ್ರೆಡಿ ಡೌನ್ ಆಗ್ತಾ ಬಂದ್ಬಿಡುತ್ತೆ.
ಹೌದು ನಿಮ್ಗೆ ಇನಿಷಿಯಲ್ ಆಗಿ ಅದು ಹೊಡ್ತಾ ಕೊಟ್ಟಂಗ ಅನ್ಸತ್ತೆ. ಹ್ಮ್. ಏನೋ ಅನ್ಕೊಂಡಿದ್ನಪ್ಪ, ಹೌದು ಬಿಸ್ನೆಸ್ ಕ್ಲಾಸ್ ಅಲ್ಲಿ ಹೋಗ್ಬೇಕು ಅನ್ಕೊಂಡು ಎಕನಾಮಿಕ್ ಕ್ಲಾಸ್ ಅಲ್ಲಿ ಬಂದಂಗ ಆಗೋಗುತ್ತೆ. ಆಗ್ಬಿಡುತ್ತೆ. ಆ ತರ ಪ್ಲಾನ್ ಮಾಡ್ಬೇಡಿ. ಹ. ಬೆಸ್ಟ್ ಅಂದ್ರೆ ಹ. ನಿಮ್ಗೆ ರೇಟು ವರ್ಕೌಟ್ ಆಗತ್ತೆ, ಹೆಣ್ಗರು ಆದ್ರೆ ನಿಮ್ಗೆ ಇನ್ನಷ್ಟು ಲಾಭನೂ ಸಿಗತ್ತೆ. ಹ್ಮ್. ಒಂದ್ 15 ದಿನ 20 ದಿನದಲ್ಲಿ ಕರು ಹಾಕುವಂತ ಒಂದು ಹಸುಗಳನ್ನ ತಂದ್ರೆ ಸೂಕ್ತ. ಆಲ್ರೆಡಿ ಈಗ 4 ನೀವು ತರಬೇಕು ಅಂತ ಇದ್ರೆ ಹ. 2 ಹಸುಗಳನ್ನ ಆ ತರ ತನ್ನಿ. ಓಕೆ. ಇನ್ 2 ಹಸುಗಳನ್ನ ಹ. ಹೀಟಿಗೆ ತಗೊಂಡಿರ್ಬೇಕು. ಓಕೆ. ಅಂದ್ರೆ ಅದ್ರದ್ದು ಪ್ರೊಸೆಸಿಂಗ್ ಕಂಪ್ಲೀಟ್ ಆಗಿರ್ಬೇಕು. ಓಕೆ. ಬಟ್ ಇನ್ನೊಂದ್ 6 ತಿಂಗಳು 7 ತಿಂಗಳು ಟೈಮ್ ಇರುತ್ತೆ. ಡೆಲಿವರಿ ಆಗ್ಬೇಕು. ಅದು ರೇಟ್ ತುಂಬಾ ಕಡಿಮೆ ಸಿಗುತ್ತೆ. ಓಕೆ. ಈಗ ರೇಟ್ ಕೇಳಿದ್ರಿ, ಸುಮಾರು ಒಂದು 5 ಲೀಟರ್ ಹಾಲ್ ಕೊಡುವಂತದ್ದು ಹ. ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಕ್ಟೇಷನ್ ಹ. ಅಥವಾ 1 ಅಥವಾ 2ನೇ ಕರು ಅಂತ ಇದ್ರೆ, ಹೌದು ಈ ಗೀರ್ ಹಸು ಎಲ್ಲ ಆದ್ರೆ ಸುಮಾರು ಒಂದು 75,000 ಇನ್ಕ್ಲೂಡಿಂಗ್ 75-80 ಸಾವಿರಕ್ಕೆ ನೀವು ತಗೊಳ್ಳೋ ಎಸ್ಟಿಮೇಶನ್ ಮಾಡ್ಬೋದು. ಹ್ಮ್. ಅದೇ ಇನ್ನೊಂದ್ 6 ತಿಂಗಳು ಬಿಟ್ಟು ಕರು ಹಾಕತ್ತೆ ಹ್ಮ್. ಅನ್ನೋದೆಲ್ಲ ಒಂದ್ 50,000 ಆ ರೇಂಜಿಗೆ ಸಿಗತ್ತೆ. ಓಕೆ. ಕರು ಆಗದೆ ಇರೋ ಹೆಣ್ಗರು ಇದ್ರೆ ಒಂದ್ 80,000 ಆಗತ್ತೆ. ಹೆಣ್ಗರು ಹಾಕ್ಬಿಟ್ಟಿದೆ, ಇನ್ನೊಂದ ಅಂತ ಎಲ್ಲ ರೆಡಿ ಇರೋದಾದ್ರೆ ನಿಮ್ಗೆ ಒಂದ್ 80,000 ಆಗತ್ತೆ. ಇಲ್ಲ ಇನ್ನೊಂದ್ 15 ದಿನದಲ್ಲಿ ಕರು ಹಾಕತ್ತೆ ಅನ್ನೋದಿದ್ರೆ ಅವ್ರಿಗೆ ಹೆಣ್ಣಾಗತ್ತಾ ಗಂಡಾಗತ್ತಾ ಗೊತ್ತಿರಲ್ಲ. ಬಟ್ ಯಾವ್ದಾದ್ರೂ ಒಳ್ಳೇದೇ. ಹಸು ಅಂದ್ರೆ ಹಸುನೇ ಅದು. ಅದಕ್ಕೆ ಅಂತವಾದ್ರೆ ಒಂದ್ 10-15 ಸಾವಿರ ನೀವು ಬಾರ್ಗೇನ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಸೊ ಒಂದ್ ಹಸುಗೆ ಅವರೇಜ್ ಒಂದ್ 65-70 ಸಾವಿರ ಇಟ್ಕೊಂಡ್ರೆ ಆ ಬಜೆಟ್ ಅಲ್ಲೇ ಮುಗಿಸ್ಕೊಳ್ಳಿ. ಆಮೇಲೆ ದೇಸಿ ಹಸುಗಳ ಹೆಸರಲ್ಲಿ ತುಂಬಾ ದಂಧೆ ನಡೀತಾ ಇದೆ. ಇದು ಹೈಬ್ರಿಡ್ ಟಾಪ್ ಬ್ರೀಡು, 8 ಲೀಟರ್ ಕೊಡತ್ತೆ, 10 ಲೀಟರ್ ಇದು ಸ್ವರ್ಗದಿಂದಲೇ ಕರ್ಕೊಂಡ್ ಬಂದ್ಬಿಟ್ಟಿದೀವಿ ಅಂತ ಹೇಳಿ 1.5-2 ಲಕ್ಷ ತನಕ ಮಾರೋರು ಸುತ್ತಮುತ್ತಲೇ ಇದಾರೆ, ಕಣ್ಣಿಗೆ ಕಾಣಿಸಂತವ್ರೆ ಇದಾರೆ. ಅಂತ ಲಾಬಿಗ್ ಹೋಗ್ಬೇಡಿ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಒಂದ್ 4 ಜನ ವಿಚಾರಿಸಿ, 70-80 ಸಾವಿರದಲ್ಲಿ ಒಳ್ಳೆ 5 ಲೀಟರ್ ಅದ್ರ ಕೆಪಾಸಿಟಿ ಅಷ್ಟೇ. ಒಂದ್ ವೆಹಿಕಲ್ ಅಂದ್ರೆ ಎಷ್ಟು ವೆಯ್ಟ್ ನಿಮ್ಗೆ ಲಿಫ್ಟ್ ಮಾಡುತ್ತೆ ಅಂತ ಒಂದು ಎಸ್ಟಿಮೇಶನ್ ಇರತ್ತ. ಈ ಹಸುಗಳಲ್ಲೂ ಒಂದು ಮಿಲ್ಕಿಂಗ್ ಕೆಪಾಸಿಟಿ ಅಂತ ಇರುತ್ತೆ. ಅದೇನೋ ಇವತ್ತು 1-2 ಬೂಸ್ಟರ್ ಡೋಸ್ ಅದು ಇದು ಕೊಟ್ಟು 5 ಲೀಟರ್ ಬದಲಿಗೆ 8 ಲೀಟರ್ ಅವ್ರು ತೋರ್ಸ್ ಕಳಿಸ್ಬಿಡ್ತಾರೆ. ನೀವು ಕರ್ಕೊಂಡ್ ಬಂದ್ಮೇಲೆ, ಸರ್ ನೀವು ಕರ್ಸೋ ಪ್ಯಾಟರ್ನ್ ಸರಿ ಇಲ್ಲ, ನೀವು ಕೊಡೋ ಫೀಡ್ ಸರಿ ಇಲ್ಲ, ನಿಮ್ ಗೋಶಾಲೆಯಲ್ಲಿ ಸರಿಯಾಗಿ ನೋಡ್ಕೊತಾ ಇಲ್ಲ, ಕಾರಣಗಳು 1000 ಕೊಟ್ಟು ನಿಮ್ಮನ್ನ ತಳ್ತಾರೆ. ನೀವ್ ಆಮೇಲೆ ಒಂದ್ಸಲ ಹಸು ತಂದ್ ಕಮಿಟ್ ಆದ್ಮೇಲೆ ಅವ್ರಿಗೆ ಏನು ಮಾಡಕ್ಕಾಗಲ್ಲ. ಆಮೇಲೆ ಒಂದ್ಸಲ ಹಸು ತಂದ್ರಿ ಅಂದ್ರೆ ನಮ್ ಹಸು ಅನ್ಸ್ಬಿಟ್ಟಿರತ್ತೆ. ಅದನ್ನ ಅವ್ರಿಗೆ ರಿಟರ್ನ್ ಮಾಡಕ್ ನಾವು ಮನ್ಸ್ ಬರಲ್ಲ, ಆಗಲ್ವಾ? ಒಂದ್ ಸಿಮ್ ತಗೊಂಡ್ರೆ ನಮ್ಗೆ ಆ ನಂಬರ್ ನಮ್ದು ಅಂತ ನಮ್ಗೆ ಮೈಂಡ್ ಅಲ್ಲಿ ಬಂದಂಗೆ ಈ ಹಸು ಅನ್ನೋದು ಇನ್ನಷ್ಟು ಬಾಂಧವ್ಯ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಅದಕ್ಕೆ ಅದಾಗದೆ ಇರೋದು. ಸೊ ಒಂದು 70,000 ಒಂದು ಅಂತ 70,000 ಬಜೆಟ್. 4 ಹಸು ತರ್ತೀರಾದ್ರೆ 7-4-28 ಒಂದ್ 3 ಲಕ್ಷ ಬಜೆಟ್ ಇಟ್ಕೊಳ್ಳಿ. ಕರುಗಳೆಲ್ಲ ಸೇರಿ ಒಂದ್ 3 ಲಕ್ಷ. ಕರುಗಳು ಈಗ 1-2 ಹಸು ಕರು ಹಾಕಿರತ್ತಂದ್ರೆ 2 ಕರು ಬಂದ್ಬಿಡುತ್ತೆ. 2 ಹಸು 2 ಕರು, ಇನ್ನು ಒಂದ್ 6 ತಿಂಗಳಲ್ಲಿ ಕರು ಹಾಕುವಂತದ್ದು 2 ಹಸು. ಸೊ 6 ಕ್ಯಾಟಲ್ಸ್ ನಿಮ್ಗೆ ಬಂದ್ಬಿಡತ್ತೆ. 3 ಲಕ್ಷ. 3 ಲಕ್ಷಕ್ಕೆ ಬರುತ್ತೆ. ಸೊ 4 ದೊಡ್ಡ ಹಸು 2 ಚಿಕ್ಕ ಕರು ಅಂದ್ರು 3 ಲಕ್ಷ. 3 ಲಕ್ಷ ಆಗುತ್ತೆ. ಅದು 3 ಲಕ್ಷ ಆಯ್ತು ಸರ್. ಬಿಲ್ಡಿಂಗ್ ಗೆ ಒಂದ್ 4 ಲಕ್ಷ ಆಯ್ತು. ನೀರಿನ 1 ಲಕ್ಷ ಆಯ್ತು. 1 ಲಕ್ಷ ಆಯ್ತು ಅನ್ಕೋಣ. ಸೊ 5-3-8 ಆಯ್ತು. ಸೊ ಇಷ್ಟ ಹಸು ತಂದ್ಮೇಲೆ ನಾವು ಸೆಮೆನ್ಸ್ ಅಂತ ಹೊರಗಡೆ ಹೋಗಕ್ ಆಗಲ್ಲ. ಕರೆಕ್ಟ್ ಅಲ್ಲ? ಒಂದು ಓರಿ ಅಂತ ನಮ್ಮ ಹತ್ರ ಇರ್ಲೇಬೇಕು. ನೀವು ತರ್ಬೇಕಾದ್ರೆ ಒಂದು ಓರಿ ತಂದ್ಬಿಟ್ಟು ಖಂಡಿತ ಗೋ ಪಾಲನೆ ಮಾಡ್ತೀನಿ ಅನ್ನೋರು ಗಂಡನ್ ಬಿಟ್ಟು ಹೆಂಡತಿ ಇರಲ್ಲ, ಹೆಂಡತಿ ಬಿಟ್ಟು ಗಂಡ ಇರಲ್ಲ, ಅವ್ರಿಬ್ರು ಅಂದ್ಬಿಟ್ರೆ ಮಕ್ಕಳಂತೂ ಇರೋದೇ ಇಲ್ಲ. ಸೊ ದಯವಿಟ್ಟು 1 ಹಸು ತಗೊಳ್ಳಿ, 5 ಹಸು ತಗೊಳ್ಳಿ, 10 ಹಸು ತಗೊಳ್ಳಿ. ಫಸ್ಟ್ ಪ್ರಿಯಾರಿಟಿ ನಿಮ್ದು ಬುಲ್ ಸೆಲೆಕ್ಷನ್. ಬುಲ್ ಇರ್ಲೇಬೇಕು, ಮಸ್ಟ್ ಅಂಡ್ ಶುಡ್ ಒಂದ್ ಬುಲ್ ಇರ್ಬೇಕು. ಸರ್ ನಿಮ್ಗೆ ಏನು ತೊಂದ್ರೆ ಇಲ್ಲ, ಬುಲ್ಗೆ ಹಸುಗೆ ಏನು ತೊಂದ್ರೆ ಇಲ್ಲ. ಇದು 6 ತಿಂಗಳು ಹಾಲ್ ಕೊಡತ್ತೆ ಅನ್ನೋದ್ ಬಿಟ್ರೆ ಹಸು ಅದು 12 ತಿಂಗಳು ಸಗಣಿ ಹಾಕತ್ತೆ, ನಿಮ್ ಫರ್ಟಿಲೈಸ್ ಆಗತ್ತೆ, ಗೋಮೂತ್ರ ಕೊಡತ್ತೆ. ನೀವ್ ಒಂದ್ಸಲ ಸಿಮೆನ್ಸ್ ಡಾಕ್ಟರ್ ಕರ್ಸ್ಕೊಂಬಂದ್ ಹಾಕ್ಬೇಕು ಅಂದ್ರು ಈ ದೇಸಿ ಹಸುಗಳದ್ದು ಸಿಮೆಂಟ್ ಸಿಗದೇ ಇಲ್ಲ, ಪ್ಯೂರಿಟಿಲ್ ಸಿಗದೇ ಇಲ್ಲ, ನೀವ್ ಹೇಳ್ದಾಗ ಬರೋದೇ ಇಲ್ಲ. ನೀವು ಕಾಲಿಗೆ ಬಿದ್ದು ಕರ್ಸ್ಕೋಬೇಕು. ಅಷ್ಟೆಲ್ಲಾ ಮಾಡಿದ್ಮೇಲೆ ಅವನು 1.5-2 ಸಾವಿರ ಒಂದ್ಸಲ ಚಾರ್ಜ್ ಮಾಡ್ತಾನೆ. ನಿಮ್ದು 2 ವರ್ಷದ ಖರ್ಚು ಬರೇ 4 ಹಸು ಇಟ್ಕೊಂಡಿರ್ತೀರಾ. 4 ಹಸುಗೆ 2 ಸಲ ಅವ್ನ್ ಸಿಮೆನ್ಸ್ ಖರ್ಚನ್ನ ನೀವು ಎಟ್ ಎ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಒಂದ್ 2.5 ವರ್ಷ 3 ವರ್ಷದ ಒಂದ್ ಬುಲ್ ತಗೋಬಹುದು. ನಿಮ್ದು ಒಂದ್ ಫ್ಯಾಮಿಲಿ ಸೆಟಪ್ ಆಗೋಗ್ಬಿಡತ್ತೆ. ನೀವು ಅವ್ನ್ ಕಾಲಿಗೆ ಬೀಳೋದು, ಆಮೇಲೆ ಇದು ಹೇಗೆ ಅಂದ್ರೆ ಒಂದ್ಸಲ ಟೈಮ್ಗೆ ಸಿಗಲ್ಲ. ಖಂಡಿತ ಟೈಮಿಗೆ ಸಿಗಲ್ಲ. ಪಾಕೆಟ್ ಅಲ್ಲಿ ದುಡ್ಡಿರತ್ತೆ,
ಆ ಟೈಮಿಗೆ ಅವ್ನ್ ತಂದ್ ಹಾಕಲ್ಲ. ಹಾಕಲ್ಲ, ಹೌದು. ಇದಾದ್ರೆ ನ್ಯಾಚುರಲ್ ಪ್ರೊಸೆಸ್ ಅಲ್ಲಿ ಹೊರಗಡೆ ಬಿಟ್ಟೇ ಬಿಡ್ತೀರಾ. ಹಾ. ಅವಕ್ ತುಂಬಾ ಅಫೆಕ್ಷನ್ ಇಷ್ಟ Okay. ಈ ಹಸುಗಳಿಗೆ. ಹಾ. ಆರಾಮಾಗಿ ಅದು ನಮ್ಗೆ ಗೊತ್ತೇ ಆಗಲ್ಲ. ಪ್ರೊಸೆಸಿಂಗ್ 14 ತಿಂಗಳಲ್ಲಿ ಮತ್ ಕರು ಹಾಕ್ತಾ ಇರತ್ತೆ. ಡೈರಿ ಫಾರ್ಮಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಬುಲ್ಲು 14 ತಿಂಗಳಿಗೆ ಒಂದ್ ನೆಕ್ಸ್ಟ್ ಲ್ಯಾಕ್ಟೇಷನ್ ಹೋಗ್ಲೇಬೇಕು. ಓಕೆ. ಸೊ 6-7 ತಿಂಗಳು ಹಾಲು ಕೊಡತ್ತೆ ಅಂದ್ರೆ 6-7 ತಿಂಗಳು ಡ್ರೈ ಪೀರಿಯಡ್ ಇರುತ್ತೆ. ಡ್ರೈ ಪೀರಿಯಡ್ ನೀವು ಎಷ್ಟು ಜಾಸ್ತಿ ಮಾಡ್ತಾ ಹೋಗ್ತೀರಾ ಅಷ್ಟು ಲಾಸ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಡ್ರೈ ಪೀರಿಯಡ್ ಅನ್ನ ರಿಡ್ಯೂಸ್ ಮಾಡಕ್ಕಂತೂ ನಮ್ ಕೈಲಿ ಇರಲ್ಲ. ಹೌದು. ಸೊ ನೀವು ನಿಮ್ದೇ ಒಂದು ಬುಲ್ ಮೇಂಟೈನ್ ಮಾಡ್ಕೊಂಡ್ರೆ 14 ತಿಂಗಳಿಗೆ ಪ್ರತಿ 14 ತಿಂಗಳಿಗೆ ಒಂದ್ ಕರು ಬರುತ್ತೆ. ಒಂದ್ ಲೈಫ್ ಟೈಮ್ ಅಲ್ಲಿ ನೀವು 8ರಿಂದ 9-10 ಕರು ತನಕ ನೋಡ್ಬೋದು. ಅವರೇಜ್ 8 ಕರು ನೋಡಿ ನಿಮ್ದು 8 ವರ್ಷಕ್ಕೆ ನೀವು ತಂದಿರೋ ಗೋಯಲ್ಲಿ ನೀವು ಆಗಿರೋದು ಎಷ್ಟು ಬೆಳೆಸಿರ್ತೀರ. ಹೌದು, ಕೌಂಟೇ ಮಾಡಕ್ ಆಗಲ್ಲ. ಹೌದು. ಆತರ ಒಂದ್ ಬುಲ್ಗೆ ಏನ್ ಇನ್ವೆಸ್ಟ್ಮೆಂಟ್ ಆಗ್ಬೋದು ಸರ್? ಬುಲ್ಲಿಗೆ ಕಡಿಮೆನೆ ಆಗತ್ ಸರ್. ಈ ಕಡೆ ಎಲ್ಲ ತುಂಬಾ ಹೇಳ್ತಾರೆ ಸರ್, ನಿಜವಾಗ್ಲೂ ಈ ಕಡೆ ತುಂಬಾ ಹೇಳ್ತಾರೆ. ಹೊಟ್ಟೆ ಉರಿಯತ್ ಸರ್. ಖಂಡಿತ. ಒಂದ್ 30-35-40 ಸಾವಿರಕ್ಕೆ ಒಳ್ಳೆ ಬುಲ್ ಬರತ್ ಸರ್. ಒಳ್ಳೆ ಬುಲ್ ಬರತ್. ಈಗ ನಮ್ದು ನೋಡಿದ್ರಿ ಅರ್ಜುನ ಅಂತ ಇದೆ, ತುಂಬಾ ಸಾಧು. ಹೌದು. ಬಿಲ್ಟ್ ಅಪ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರತ್ತೆ. ಸಾಕು 40 ಸಾವಿರ, 35ರಿಂದ ಬಬ್ಬ ಅಂದ್ರು 40 ಸಾವಿರಕ್ಕೆ ಒಳ್ಳೆ ಬುಲ್ ಸಿಗತ್ತೆ. ಸುಮ್ನೆ ಬಕ್ರ ಆಗ್ಬೇಡಿ. ಓಕೆ. ಸೊ 8 ಲಕ್ಷ ಇಲ್ಲಿವರೆಗೂ ಆಯ್ತು ನಾವು ಲೆಕ್ಕ ಹಾಕಿದ ಪ್ರಕಾರ. ಇನ್ನೊಂದು 50,000ನೇ ಬುಲ್ಗೆ ಇಟ್ಕೊಂಡ ಸರ್. ಟ್ರಾನ್ಸ್ಪೋರ್ಟೇಷನ್ ಅದು ಇದು ಎಲ್ಲ ಆಯ್ತು. ಸೊ 8.5 ಲಕ್ಷ ಇದ್ರೆ ಒಂದ್ ಒಳ್ಳೆ 6 ಹಸು ಒಂದು ಬುಲ್ ಸ್ಟಾರ್ಟ್ಅಪ್ ಮಾಡ್ಬೋದು. ಸ್ಟಾರ್ಟ್ಅಪ್ ಮಾಡ್ಬೋದು, ಖಂಡಿತ ಮಾಡ್ಬೋದು. ಸೊ ಇದಾದ್ಮೇಲೆ ಸರ್, ಈಗ ನೀವ್ ಹೇಳಿದ್ರಲ್ಲ, ಈಗ ನಾನು ಡೈಲಿ ನಿಮ್ ತರ ಯಾರನ್ನೂ ಹುಡ್ಕಕ್ ಆಗಲ್ಲ ಹಾಲ್ನ ಮಾರೋದಕ್ಕೆ. ಓಕೆ. ಸೊ ಅಂತವ್ರು ಕನ್ವರ್ಷನ್ ಮಾಡ್ಬಿಟ್ಟು ಸಾಕ್ಬಹುದು ಅಂದ್ರೆ ತುಪ್ಪ ಮತ್ತೆ ವ್ಯಾಲ್ಯೂ ಅಡಿಷನ್ ಇನ್ನೇನೇನ್ ಮಾಡ್ಬೋದು ಸರ್? ಈಗ ಹಾಲು ಅನ್ನೋದು ಅಮೃತ ಇದ್ದಂಗೆ. ಹೌದು. ಒಂದು 6-7 ಅವರ್ಸ್ ಅದನ್ನ ನಿಮ್ಗೆ ವ್ಯಾಲಿಡಿಟಿ ಇರುತ್ತೆ. ಅಷ್ಟು ಟೈಮ್ ಮಾತ್ರ ಹಾಲಾಗಿರುತ್ತೆ. ಆಮೇಲೆ ಒಡಿಯತ್ತೆ, ಮೊಸರಾಗ್ತಾ ಬರುತ್ತೆ, ಎಲ್ಲ ಆಗತ್ತೆ. ಹಾಗಂತ ನಾನ್ 4 ಹಸು ಕಟ್ಟೀನಿ, ಇವತ್ತೇ ನಾನು ಒಂದ್ ಪಾಕೆಟ್ ಅಲ್ಲಿ ಬ್ರ್ಯಾಂಡ್ ಮಾಡಿ ಮಾರ್ತೀನಿ ಅನ್ನೋದು ಕೆಲವೊಂದ್ಸಲ ಕಷ್ಟ ಆಗ್ಬಿಡತ್ತೆ. ಹೌದು. ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸು, ನಿಮ್ ಫ್ಯಾಮಿಲಿಗೆ ಫಸ್ಟ್ ಅವೇರ್ನೆಸ್ ಕೊಡಿ. ಹೌದು. ಒಂದ್ ನಮ್ ಫ್ಯಾಮಿಲಿ ಅಂದ್ರೆ ಅಪ್ಪ ಅಮ್ಮನ ಕಡೆಯವರು, ಅವರು ಫ್ರೆಂಡ್ ಸರ್ಕಲ್ ಎಲ್ಲ ಸೇರ್ಕೊಂಡು ಒಂದ್ 50ರಿಂದ 100 ಫ್ಯಾಮಿಲಿ ನಿಮ್ಗೆ ಗೊತ್ತಿರೋರೇ ಇರ್ತಾರೆ. ಹೌದು. ಅವರಿಗೆ ನಾವ್ ಇಂತ ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ಇಂತೆಲ್ಲ ನಮ್ಮಂತ ಪ್ರಾಡಕ್ಟ್ ಸಿಗತ್ತೆ ಅಂತ ವ್ಯಾಲ್ಯೂ ಅಡಿಷನ್ ಕೈ ಹಾಕಿ. ನೀವು ಈಗ ಬೆಂಗಳೂರಲ್ಲಿ, ಮೈಸೂರಲ್ಲಿ, ಬೇರೆ ಬೇರೆ ಊರಲ್ಲಿ ಇರ್ತಾರೆ, ಅವರಿಗೆಲ್ಲ ನೀವು ಹಾಲು ರೀಚ್ ಮಾಡ್ಸಕ್ ಆಗಲ್ಲ. ಖಂಡಿತ. ಪ್ರಾಕ್ಟಿಕಲಿ ಇಟ್ಸ್ ಇಂಪಾಸಿಬಲ್. ಸೊ ಅಂತ ಟೈಮಲ್ಲಿ ನೀವು ವ್ಯಾಲ್ಯೂ ಅಡಿಷನ್ ಮಾಡ್ಕೊಂಡ್ರೆ ಮಜ್ಜಿಗೆ ಕಡಿಯಕ್ ಒಂದು ಮಿಷನ್ಗಳು ಸಿಗತ್ತೆ 2-2.5 ಸಾವಿರಕ್ಕೆ. ಲೋ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಆಗಿ ಮಜ್ಜಿಗೆ ಕಡ್ದು ಬೆಣ್ಣೆ ತೆಗಿಯತ್ತೆ. ಅದನ್ನ ನೀವು ಗೋಬರ್ ಗ್ಯಾಸ್ ಹೇಗಿದ್ರೆ ಸಗಣಿ ಇರತ್ತೆ, ಗೋಬರ್ ಗ್ಯಾಸ್ ಒಂದು ಯೂನಿಟ್ ಹಾಕ್ಸ್ಕೊಳ್ಳಿ. ಇಲ್ಲೇ ಇದೆ ಗೋಬರ್ ಗ್ಯಾಸ್ ಯೂನಿಟ್. ಅಂತ ಯೂನಿಟ್ ಅಲ್ಲಿ ನೀವು ನಿಮ್ ಮನೆ ಅಡಿಗೆನೂ ಆಗತ್ತೆ, ಪ್ಲಸ್ ತುಪ್ಪ ಗಿಪ್ಪ ಕಾಯಿಸಕ್ಕೂ ತುಂಬಾ ಯೂಸ್ ಆಗತ್ತೆ. ಗ್ಯಾಸ್ ಕನ್ಸಂಪ್ಷನ್ ಕಡಿಮೆ ಆಗತ್ತೆ. ಅದನ್ನ ಮಾಡ್ಕೊಂಡ್ರೆ ವಿತ್ ಇನ್ ಲೋ ಕಾಸ್ಟ್ ಅಲ್ಲಿ ನೀವು ತುಪ್ಪ ರೆಡಿ ಮಾಡ್ಕೋಬಹುದು. ಸೊ ಈಗ 4 ಹಸು ಅಂತ ಹೇಳಿದ್ವಿ. 4 ಹಸು ಹಾಲು ಕೊಡಕ್ ಸ್ಟಾರ್ಟ್ ಆಯ್ತು ಅಂದ್ರೆ 4-4 16, 16 32 ಲೀಟರ್ ದಿನಕ್ಕೆ ವೇರಿಯೇಷನ್ ಇದ್ದೇ ಇರತ್ತೆ. ಇದು 25 ಲೀಟರ್ ಇಟ್ಕೊಂಡು 25 1 kg ತುಪ್ಪಕ್ಕೆ 25ರಿಂದ 26 ಲೀಟರ್ ಹಾಲ್ ಬೇಕಾಗತ್ತೆ. ಸೊ ಒಂದ್ ದಿನದಲ್ಲಿ 1 kg ನೀವು ತುಪ್ಪ ರೆಡಿ ಮಾಡಿದ್ರು ಎಕನಾಮಿಕಲಿ ವಯಬಲ್. ಹೌದು. ಮಾಡ್ಕೋಬಹುದು. 1 kg ತುಪ್ಪ ರೆಡಿ ಮಾಡಿದ್ರು 30 kg ತುಪ್ಪ. 30 kg ಅಂದ್ರೆ ನಾವೇ ಮಾರ್ತಾ ಇದೀವಿ 2000ಕ್ಕೆ. 3000 ಕೊಡೋರು ಇದಾರೆ. ಬೇಡ ಸರ್, ನಮ್ಗ್ ಸಾಕು ಸರ್. 2000 ಇಟ್ಕೊಂಡ ನಮ್ಗೆ ಒಂದು ವರ್ಷ, ಒಂದು ತಿಂಗಳಿಗೆ ಮಿನಿಮಮ್ ಅಂದ್ರೆ 60,000 ರೂಪಾಯಿ. 60,000 ರೂಪಾಯಿ ಆಗತ್ತೆ. ವ್ಯಾಲ್ಯೂ ಅಡಿಷನ್ ಮಾಡ್ಬೋದು, ಆರಾಮ ಮಾಡ್ಬೋದು. ಅದ್ರಲ್ಲಿ ಏನು ಗ್ಲಾಸ್ ಬಾಟಲ್ ಒಂದ್ 40 ರೂಪಾಯಿ 50 ರೂಪಾಯಿ ಆಗತ್ತೆ. ಗ್ಲಾಸ್ ಬಾಟಲ್ ನೀವು ಕೊರಿಯರ್ ಕಳಿಸ್ತೀವಿ ಅಂದ್ರೆ ಒಂದ್ 100 ರೂಪಾಯಿ. 1 ಲೀಟರ್ಗೆ 150ರಿಂದ 200 ರೂಪಾಯಿ. 1 kg ಕಳ್ಸಕ್ಕೆ ನೀವು ಕೊರಿಯರ್ ಅಲ್ಲಿ ಕಳಿಸ್ತಿದ್ರು ಒಂದ್ 200 ರೂಪಾಯಿ ಖರ್ಚಾಗತ್ತೆ. ಸೊ 1800 ನಿಮ್ಮ ಅಕೌಂಟ್ ಅಲ್ಲಿ. ಸೊ 54,000 ರೂಪಾಯಿ ಪರ್ ಮಂತ್ ಆರಾಮ. ಲೇಬರ್ ಎಕ್ಸ್ಪೆನ್ಸಸ್ ಇರತ್ತೆ. ಎಕ್ಸ್ಪೆನ್ಸಸ್ ಹೇಳ್ಬೇಕು, ಯಾಕೆಂದ್ರೆ ಇದು ಅದು ಅಲ್ಲಿಗೆ ಬರ್ತಿದ್ದೆ. ಸೊ ಈ 54,000ದಲ್ಲಿ ಒಂದ್ 16,000 ರೂಪಾಯಿ ಕೊಡೋಣ ಅಂತ. ಅಂದ್ರೆ ನೀವು ಇನ್ನೊಂದ್ 2,000 ಖರ್ಚು ಇಟ್ಕೊಳೋಣ. 16 ಕೊಟ್ರು ಇನ್ನ ನೀವು 38,000 ಮಿಕ್ಕೊಳ್ಳುತ್ತೆ. ಕರೆಕ್ಟ್ ಅದ ಸರ್? ಇನ್ ನಿಮ್ಗೆ ಅದು ಇದು ಖರ್ಚು ಅದು ಇದು ಎಲ್ಲ ಒಂದ್ 15,000 ತೆಗೆದ್ರು. ಅದೇ ಈಗ ನೆಕ್ಸ್ಟ್ ಫಸ್ಟ್ ಲೇಬರ್ ಖರ್ಚು ಬರುತ್ತೆ. ಅದಾದ್ಮೇಲೆ ಅದಕ್ಕೆ ನಾವು ಹಸಿ ಮೇವು, ಒಣ ಮೇವು ಕೊಡೋದ್ರ ಜೊತೆ ಅದಕ್ಕೆ ಮಾಯಿಶ್ಚರೈಸ್ ಅಂದ್ರೆ ಅದ್ರ ದೇಹದಲ್ಲಿ ಶೈನಿಂಗು, ಎಣ್ಣೆ ಅಂಶ ಎಲ್ಲ ಜಾಸ್ತಿ ಬರ್ಬೇಕು ಅಂದ್ರೆ
ಫ್ಯಾಟ್ ಬರ್ಬೇಕು ಹಾಲಲ್ಲಿ. ನೀವು ಹಾ. ತುಪ್ಪ ಮಾಡ್ತೀವಿ ಅಂದ್ರೆ ಹಾಲಿನ ಪ್ರಮಾಣಕ್ಕಿಂತ ಹಾಲಲ್ಲಿರೋ ಫ್ಯಾಟ್ Fat ಪ್ರಮಾಣ ಜಾಸ್ತಿ. ತುಂಬಾ ಇಂಪಾರ್ಟೆಂಟ್ ಹೌದು. ಆಗುತ್ತೆ. ಹಾ. ಅದಕ್ಕೋಸ್ಕರ ನೀವು ಹ್ಮ್. ಹೊರಗಡೆ ಯಾವ ಫೀಡ್ಸಿಗೂ ಕೈ ಹಾಕ್ಬೇಡಿ. ಅದರಲ್ಲೂ ಯೂರಿಯಾ ಗೀರಿಯಾ ಅಡಾಟ್ರೇಷನ್ ಎಲ್ಲ ಜಾಸ್ತಿ ಇರತ್ತಂತೆ. ಅಯ್ಯಯ್ಯೋ. ಹಾ. ಸೊ ಅದಕ್ಕೆ ನೀವು ಡೈರೆಕ್ಟ್ ಆಗಿ ಅಕ್ಕಿ ಮಿಲ್ಗಳಿಗೆ ಹೋಗಿ ಹಾ. ಬೂಸ ಸಿಗತ್ತೆ, ಹೌದು. ಅಕ್ಕಿ ಬೂಸ ಸಿಗತ್ತೆ, ತೌಡು ಅಂತ ಕರೀತಾರೆ. ಹಾ. ಆ ತೌಡು 50 kgದು ಮೂಟೆಗಳಲ್ಲಿ ಸಿಗತ್ತೆ. ಹಾ. ಸುಮಾರು 24 ರಿಂದ 25 ರೂಪಾಯಿ ಒಂದು ಕೆಜಿಗೆ. ಕೆಜಿಗೆ. ಆ ತರ 1300 ರೂಪಾಯಿ ಒಂದು ಬ್ಯಾಗಿಗೆ ಇರತ್ತೆ. ಹಾ. ಅಂತ ಒಂದ್ ಮೂಟೆ ತಂದು ದಿನಕ್ಕೆ ಈಗ 4 ಲೀಟರ್ ಹಾಲು ಕೊಡತ್ತೆ ಅಂದ್ರೆ ಹ್ಮ್. ಬೆಳಗ್ಗೆ 1 kg 1.5 kg ಕೊಡಿ. ಹಾ. 1.5 kg, ಸಂಜೆ 1.5 kg, 3 kg ಕೊಡಿ. ಹ್ಮ್. ಹಸಿ ಮೇವು ಒಣ ಮೇವಲ್ಲಿ ಮೇಂಟೈನ್ ಮಾಡಿದ್ರೆ ಬೇರೆ ಯಾವ ಫೀಡ್ಸ್ ಬೇಡ. ಬೇಡ. ಸೊ ತಿಂಗಳಿಗೆ ಒಂದು 6 ರಿಂದ 7 ಮೂಟೆ ಬೇಕಾಗತ್ತೆ. ಓಕೆ. ಸೊ ಒಂದ್ 10,000 ಖರ್ಚಾಗತ್ತೆ. ಎಷ್ಟು ಹಸುಗೆ? 4 ಹಸು, 4 ಹಸು, 1-2 ಕರು ಇರತ್ತೆ. ಹೌದು. ಅದಕ್ಕೆಲ್ಲ ಸೇರಿ ತಿಂಗಳಿಗೆ ಒಂದು 6 ರಿಂದ 7 ಮೂಟೆ ಅನ್ಕೊಂಡ್ರೆ ಬೇಕು. ಒಂದ್ 10,000 ನೀವು ಅದಕ್ಕೆ ಎತ್ತಿಡ್ಬೇಕಾಗತ್ತೆ. 10,000 ನೀವ್ ಹೇಳ್ದಂಗೆ ಬೂಸಕ್ಕಾಯ್ತು. ಬೂಸಕ್ ಬೇಕು. 16,000 ನೋಡ್ಕೊಳ್ಳೋನಿಗಾಯ್ತು. ಸೊ 26,000 ಎಲೆಕ್ಟ್ರಿಕ್ ಅದು ಇದು ಕನ್ಸಂಪ್ಷನ್ ಒಂದ್ 4,000 ತಗೊಳ್ಳಿ. 4,000 ಸೊ 30,000 ಹೋದ್ರು ಇನ್ನೊಂದ್ 25,000 ನೀವು ಕೈಗೆ ಸಿಕ್ಕತ್ತೆ. ಸೇವಿಂಗ್. ಆರಾಮಾಗಿ. 50-50 ಅಂತೂ ನೀವು ಬಜೆಟ್ ಮೇಂಟೈನ್ ಮಾಡ್ಬೋದು. ಆರಾಮಾಗಿ ಮಾಡ್ಬೋದು. ಅದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಒಂದ್ 8 ಲಕ್ಷ ಹಾಕಿದ್ರೆ. ಓಕೆ. ಸರ್ ಈಗ ಏನಿದೆ ಅಂದ್ರೆ 2 ತರದವ್ರು ಇದ್ದಾರೆ. ಹೌದು. ಗೋ ಸೇವೆ ಅಂತ ಮಾಡಿ ಅದು ಅಂದ್ರೆ ತುಂಬಾ ಪ್ಯಾಷನೇಟ್ ಆಗಿ ತಗೊಳ್ಳೋರು ಇದ್ದಾರೆ ಕೆಲವರು. ಹೌದು. ಇನ್ ಕೆಲವರು ನಿಸ್ವಾರ್ಥ ಸೇವೆ ಮಾಡಿ ಓಕೆ ನನ್ನಿಂದ ಅದು ಉಳಿಸ್ಕೊಳ್ಳೋಣ, ಅದರಿಂದ ನಾನು ಉಳಿಯೋಣ ಅಂತ ಲೆಕ್ಕಾಚಾರದಲ್ಲಿ ಇರ್ತಾರೆ. ಹ್ಮ್. 2ನೇ ಕೆಟಗರಿ ತುಂಬಾ ಇದು ಬಿಸ್ನೆಸ್ ಕೈ ಹಿಡಿಯತ್ತೆ. ಹೌದು. ಆಯ್ತಾ? ಪ್ಯಾಷನ್. ಅಯ್ಯೋ ನಾವು ಕೆಲವು ಸೆಲೆಬ್ರಿಟೀಸ್ ಎಲ್ಲ ಮಾಡ್ತಾರೆ, ಆ ಹಸು, ಈ ಕುದುರೆ, ಈ ಒಂಟೆ, ಈ ಆನೆ ಸಾಕಿದೀನಿ ಅಂತ. ಆ ತರದ್ ಪ್ಯಾಷನ್ಗೆ ಹೋಗದೆ ಮಾಡೋದ್ 4 ಹಸು ಆದ್ರೂ ಅದನ್ನೇ ಶುದ್ಧವಾಗಿ ಅದಕ್ಕೆ ಹೊಟ್ಟೆ ತುಂಬಿಸಿ ಅದಕ್ಕೆ ಬೇಕಾಗಿರೋ ಮೇಂಟೆನೆನ್ಸ್ ನಾವು ನೋಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಮ್ಗೆ ನಿಸ್ವಾರ್ಥವಾಗಿ ಆದಾಯ ಸಿಗ್ತಾ ಹೋಗುತ್ತೆ. ನಿಮ್ಗೆ 25,000 ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಈ ವಿಷಯದಲ್ಲಿ. ಹೌದೌದು. ಆಮೇಲೆ ನಿಮ್ಗೆ ಇನ್ನೊಂದ್ ಏನ್ ಗೊತ್ತಾ ಸರ್, ಅದ್ರ 25,000 ಜೊತೆಗೆ ನಿಮ್ ಮನೆಗೆ ಏನ್ ಬೇಕೋ ಅದಷ್ಟು ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಹಾಲು, ಬೆಣ್ಣೆ, ತುಪ್ಪ, ಗೋಬರ್ ಗ್ಯಾಸ್. ಹೌದು. ಆಮೇಲೆ ನಮ್ ತೋಟಕ್ಕೆ ಬೇಕಾಗಿರೋ ಫರ್ಟಿಲೈಸರ್. ಸರ್ ನಂಗೆ ಫರ್ಟಿಲೈಸ್ ನಾನ್ 4 ಎಕರೆಗೆ ಹಾಕ್ಬೇಕು ಅಂತ ಹೋದ್ರು ಪ್ರತಿ ತಿಂಗಳು ಒಂದ್ 10 ರಿಂದ 15,000 ಖರ್ಚು ಮಾಡ್ಬೇಕು. 4 ಎಕರೆ ಮೇಂಟೈನ್ ಮಾಡ್ಬೇಕು ಅಂದ್ರೆ. ಈಗ ನಾನು ನನ್ ತೋಟಕ್ಕೆ ಹಾಕಿ ಒಂದ್ 40,000 ಗೊಬ್ಬರನ ಸೇಲ್ ಮಾಡ್ತೀನಿ. ಹೌದು. ಸೊ ಪ್ರತಿ ತಿಂಗಳು 4,000 ಅಂದ್ರೆ ವರ್ಷಕ್ಕೆ 60,000 ಅಲ್ಲಿ ಉಳಿತು. ಹೌದು. 40,000 ಎಕ್ಸ್ಟ್ರಾ ಇನ್ಕಮ್ ಬಂತು ನಂಗೆ. ಒಂದ್ ವರ್ಷಕ್ಕೆ 1 ಲಕ್ಷ ನಂಗೆ ಟೋಟಲ್ ಸೇವಿಂಗ್ ಆಯ್ತು. ಹೌದು. ಸೊ ನೀವು ಪೈ ಟು ಪೈ ಲೆಕ್ಕ ಇಟ್ಟಾಗ ಇದೆಲ್ಲ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಅದು ಒಂದು ಪ್ಲಸ್ ನಮ್ಮ ಆರೋಗ್ಯನೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಸರ್ ತುಂಬಾನೇ ಧನ್ಯವಾದಗಳು ಇಷ್ಟು ಇನ್ ಡೀಟೇಲ್ ಆದಂತ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಇದರಿಂದ ತುಂಬಾ ಹೆಚ್ಚೆಚ್ಚು ರೈತರುಗಳು ಓಕೆ ಈ ಸುಮ್ನೆ ಈ ಜರ್ಸಿ HF ಅವೆಲ್ಲ ಸಾಕೋದ್ರ ಬದಲು ಸೊ ಈ ತರ ಬರೀ ನೀವು ಬಂದು ಈ ತರ ಒಂದ್ ತಳಿ ಆಯ್ಕೆ ಮಾಡ್ಕೊಂಡಿದ್ರೆ ಇನ್ ಕೆಲವರು ಯಾವುದೇ ಆದಂತ ಒಂದಷ್ಟು ದೇಸಿ ಹಸುಗಳ ವೃದ್ಧಿ ಮಾಡ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಸರ್. ತುಂಬಾನೇ ಧನ್ಯವಾದಗಳು. ಶುಭ ದಿನ. ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು.